ದೇವರಿಗೆ ಮೆಚ್ಚುಗೆಯಾಗುವಂತೆ ಕರ್ಮ ಮಾಡಬೇಕಾದರೆ ಆ ಕರ್ಮದಲ್ಲಿ ಇರಬೇಕಾಗಿರತಕ್ಕ ಕಡಿಮೆ ಮಟ್ಟಿನ ಗುಣಗಳು, ಅಂದರೆ ಸಮಾಸವಾಗಿ ಹೇಳುತ್ತೇನೆ, ಎಲ್ಲ ಸಂಗ್ರಹ ಮಾಡಿ ಹೇಳುತ್ತೇನೆ ಅಂತ ಕೃಷ್ಣ ಹೇಳಿ 16 ಗುಣಗಳನ್ನು ದೇವರಿಗೆ ಇಷ್ಟವಾಗುವಂತಹ ಕರ್ಮದಲ್ಲಿ ಸೇರಿಸಲಿಕ್ಕೆ ಉಂಟು ಅಂತ ಹೇಳಿದ. ಅದರಲ್ಲಿ ಪ್ರಧಾನವಾಗಿ ಶುದ್ಧ ಬುದ್ಧಿಯನ್ನು ಕೊಟ್ಟಿದ್ದಾನೆ ಮೊದಲಿಗೆ. ಅದರೊಟ್ಟಿಗೆ ಕೊನೆಗೆ ಆಸೆಗಳ ದ್ವೇಷಗಳ ತವರು ಆಗಬಾರ್ದು ಅಂತ ತಿಳಿಸಿದ. ಮುಂದೆ ಕೆಲವು ಹೇಳುವಾಗ ಬಹಳ ಸುಂದರವಾಗಿ ಯೋಗದ ಕೆಲವು ಲಕ್ಷಣಗಳನ್ನು ನಮ್ಮ ಮುಂದೆ ಇಡ್ತಾನೆ. ವಿವಿಕ್ತ ಸೇವಿ, ಲಘ್ವಾಶಿ, ಯತವಾಕ್ಕಾಯ ಮಾನಸಃ, ಧ್ಯಾನಯೋಗಪರಃ, ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ನಿತ್ಯಂ ಎನ್ನುವ ಪದವನ್ನು ಇಲ್ಲಿ ಸಿಕ್ಕಿಸಿ ಎಲ್ಲ ಕಡೆ ಸಿಕ್ಕಿಸಿಕೊಳ್ಳಿ ಅಂತ ಹೇಳುತ್ತಾರೆ. ಅದರಲ್ಲಿ ಒಂದು ಇಲ್ಲಿ ಹೇಳಲಿಕ್ಕೆ ಕಾರಣ ಉಂಟು, ಅದು ಹೇಳುತ್ತೇನೆ. ಅದನ್ನು ನಿತ್ಯವೂ ಬುದ್ಧಿ ಶುದ್ಧವಾಗಿರಬೇಕು, ನಿತ್ಯವೂ ಆತ್ಮನನ್ನು ಧೃತಿಯಿಂದ ಧೈರ್ಯದಿಂದ ನಿಯಮಿಸಿಕೊಳ್ಳಬೇಕು, ನಿತ್ಯವೂ ರಾಗದ್ವೇಷವನ್ನು ದೂರ ಮಾಡಿಕೊಳ್ಳಬೇಕು ಎನ್ನುವುದು ಎಲ್ಲ ಕಡೆಗೂ ನಿತ್ಯಕ್ಕೆ ಅನ್ವಯ ಉಂಟು. ವಿವಿಕ್ತ ಸೇವಿ, ವಿವಿಕ್ತ ಅಂದರೆ 2 ಅರ್ಥ ಇದೆ, ಅದರಲ್ಲಿ 2 ಅರ್ಥ ಇಟ್ಟುಕೊಳ್ಳುತ್ತೇನೆ, ಹೇಳುತ್ತೇನೆ. ವಿವಿಕ್ತ ಅಂದರೆ ಏಕಾಂತ ಅಂತ ಅರ್ಥ, ಎಲ್ಲಕ್ಕಿಂತ ಬಿಟ್ಟು, ಎಲ್ಲರನ್ನು ತೊರೆದು ಅಂತ. ವಿವಿಕ್ತ ಭೂತ ವಿಜನೆ ಅಂತ ಹೇಳಿಕೊಂಡು ಕೋಶಕಾರರು ತೋರಿಸಿಕೊಡ್ತಾರೆ. ವಿಜನೆ, ಯಾವ ಜನರು ಇಲ್ಲದ ಜಾಗದಲ್ಲಿ ಇರಬೇಕು, ಏಕಾಂತವನ್ನು ಹೆಚ್ಚು ಇಷ್ಟಪಡಬೇಕು ಅಂತಾನೆ. ವಿವಿಕ್ತ ಸೇವಿ, ಒಳ್ಳೆಯ ರೀತಿಯಿಂದ ಏಕಾಂತವನ್ನು ಬಯಸಿಕೊಂಡು ಏಕಾಂತವನ್ನು ಮಾಡಿಕೊಂಡು ಇದ್ದರೂ ಅವರನ್ನು ಓಡಿಸಲಿಕ್ಕೆ ಬರುವುದಿಲ್ಲ. ನಾವು ಓಡಿದರೂ ಇನ್ನೊಬ್ಬರ ಹತ್ತಿರ ಹೋಗಬೇಕಾಗತ್ತೆ. ಅದಕ್ಕೇನು ಮಾಡೋದು ಅಂದರೆ ಮಾಡಿಕೊಳ್ಳಬೇಕು. ಯಾರು ಇಲ್ಲದಂಥ ಪರಿಸ್ಥಿತಿಯನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ನಾವಿವತ್ತು ಯಾರು ಇಲ್ಲದಿದ್ದರೂ ಎಲ್ಲರನ್ನು ಮನಸ್ಸಿಗೆ ತಂದು ಬಿಡ್ತೇವೆ, ಯೋಚನೆ ಮಾಡಿಕೊಳ್ಳುತ್ತೇವೆ. ನಾವು ಫಿಸಿಕಲಿ ಏಕಾಂತದಲ್ಲಿರ್ತೇವೆ, ಆದರೆ ಮೆಂಟಲಿ ನಾವು ಎಲ್ಲರನ್ನು ಹಚ್ಚಿಕೊಂಡಿರ್ತೇವೆ. ಕೃಷ್ಣ ಹೇಳುತ್ತಾನೆ, ಫಿಸಿಕಲಿ ಎಷ್ಟು ಜನರ ಮಧ್ಯದಲ್ಲಿರು, ನೀನು ಮಾನಸಿಕವಾಗಿ ಏಕಾಂತನಾಗು. ಸುಲಭ ಕೆಲಸ ಅಲ್ಲ. ಸುಮ್ಮನೆ ಯಾರ್ಯಾರದ್ದು ನೆನಪಾಗುವುದು, ಅವರ ಬಗ್ಗೆ ನಮ್ಮದೇ ಕಲ್ಪನೆಗಳು, ಅವರ ವಿಷಯಗಳು ವಿಚಾರಗಳು ಎಲ್ಲ. ಅದರಿಂದ ಮೊದಲು ಹೇಳ್ತಾನೆ, ಯಾರ ಮಾತು ಕೇಳಬೇಡ, ಯಾರ ಹತ್ರವೂ ಮಾತಾಡಬೇಡ. ಏಕಾಂತ ಅಂದರೆ ಹಾಗೆ, ನಿನ್ನ ಮಾತು ನಿನಗೆ ಮಾತ್ರ ಸೀಮಿತವಾಗಿರಲಿ. ಅದಕ್ಕೋಸ್ಕರ ಜನಜಂಗುಳಿಯನ್ನು ಬಿಟ್ಟುಕೊಡು. ಹಿಂದೆ ಹೇಳಿದ್ದ, ಜನ ಸಮ್ಮರ್ದದಲ್ಲಿ ಬರಬಾರದು ಅಂತ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾನ್ ಜಾಗರ್ತಿ ಸಂಯಮಿ ಹೇಳುತ್ತಾ, ಯೋಗಿ ಎಲ್ಲಿರ್ತಾನೆ ಕೇಳಿದರೆ ಎಲ್ಲರೂ ನಿದ್ದೆ ಮಾಡಿದಲ್ಲಿ ಇರ್ತಾನೆ ಅಂತ ಹೇಳಿಬಿಟ್ಟಿದ್ದ. ಎಲ್ಲರೂ ಎಚ್ಚರ ಇದ್ದಲ್ಲಿ ಯೋಗಿ ಇರುವುದಿಲ್ಲ ಅಂತ ಹೇಳಿದ್ದಾನೆ ಹುಡುಕುವಾಗ. ಆ ಜಾನುಶ್ರುತಿ ಪೌತ್ರಾಯಣ ಕಜ್ಜಿ ತುರಿಸಿಕೊಂಡ ರೈಕ್ವನನ್ನು ಹುಡುಕಬೇಕು ಹೇಳಿದಾಗ ಅವೊಬ್ಬ ಜ್ಞಾನಿ ಇದ್ದಾನೆ ಅಂದಾಗ ಹುಡುಕೊಂಡು ಬನ್ನಿರ ಅಂತ ಕೆಲಸದವರಿಗೆ ಹೇಳಿದ. ಕೆಲಸದವರು 3 ಸರ್ತಿ ಹಿಂದೆ ಬಂದಿದ್ದಾರೆ, ಸಿಗಲಿಲ್ಲ 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 ಅಂತ. ಆಗ ರಾಜ ಕೇಳ್ತಾನೆ, ಎಲ್ಲಿ ಹುಡುಕಿದ್ರಿ ಅಂತ. ನಾವು ಎಲ್ಲ ಮಠಗಳನ್ನು ನೋಡಿದ್ದೆವು, ನೆಗಾಡ್ತಾ ಇದ್ದ ರಾಜ. ಮಂದಿರಗಳನ್ನು ಇಣಿಕೆ ಆಯಿತು, ಮತ್ತು ನಗು ನಿಲ್ಲಿಸಲಿಲ್ಲ ಅವನು. ಎಲ್ಲ ಸಭೆ ಸಮಾರಂಭಗಳಲ್ಲಿಯೂ ಇರಲಿಲ್ಲ. ಆಗ ರಾಜ ಹೇಳ್ತಾನೆ, ಅವ ಅಲ್ಲಿ ಇರುವುದಿಲ್ಲ, ಇಲ್ಲಿ ಎಲ್ಲ ಇರುವುದೆಲ್ಲ ಸೋಮಾರಿಗಳೇ ಅಂದ, ಪ್ರಯೋಜನ ಇಲ್ಲ ಅಂದ. ದಡ್ರೆಲ್ಲ ಇದ್ದ ಜಾಗವನ್ನು ನೀವು ನೋಡಿದ್ರಿ, ಸಹಜವಾಗಿ ತಿಳಿದವನಿರುವುದು ಅಲ್ಲಿ ಎಲ್ಲಿ ಅಲ್ಲ, ಅವನು ಒಬ್ಬನೇ ಎಲ್ಲಿ ಒಂದು ಮೂಲೆಯಲ್ಲಿ ಇರ್ತಾನೆ. ಹುಡುಕಿ ಅಂದ, ಮತ್ತೆ ಸಿಕ್ಕಿದ. ಅವ ಒಂದು ಕಡೆಯಲ್ಲಿ ಅವನದ್ದೇ ಆಗಿರತಕ್ಕ ಕೈಗಾಡಿ ಸಾಮಾನು ಹಾಕಿದ್ದು, ಆ ಕೈಗಾಡಿ ಅಡಿಯಲ್ಲಿ ಕಜ್ಜಿ ತುರಿಸಿಕೊಂಡಿದ್ದಾನೆ. ಇವರು ಹೋಗಿ ಕೇಳಿದರು, ನೀನೇ ಆ ಗಾಡಿಯ ರೈಕ್ವ ಅಂದರೆ ಅಂತ. ಅಹಂಹಿಯರ ರೈಕ್ವ ಐತಿ ಅಂದವ. ಕಜ್ಜಿಯನ್ನು ತುರಿಸಿಕೊಂಡು ಹೇಳ್ತಾನೆ, ನಾನೇ ಆ ರೈಕ್ವ ಅಂದರೆ ಏನಾಗಬೇಕು ಹೇಳಿದ. ರಾಜರು ಕರೀತಾರೆ ಅಂದಾನೆ. ರಾಜರ ಹೆಂಗೆ ಆಡ್ತಾನೆ. ಈ ರಾಜನಿಗೆ ಬಂದ ನಗುವಿಗಿಂತ ವಿಚಿತ್ರ ನಗು ಅವನಿಗೆ ಬಂತು. ರಾಜರು ಕರೀತಾರಂತೆ. ಯಾರು ಬರಬಾರ್ದು ಕೂತಿದ್ದಾನೆ, ರಾಜರು ಕರೆಯುವುದೊಂದು ಅರಮನೆ ಮಂಡೆ ಮೇಲೆ ಬಿದ್ದಾಗೆ, ಸಾಧ್ಯ ಇಲ್ಲ ಅಂದ.
ರಾಜರು ಕರೀತಾರೆ, ಸತ್ಯ ಅಂದಾನೆ. ಬರಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ದು ಅಂದ. ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ಸಾಧ್ಯ ಇಲ್ಲ ಅಂದರೆ ಕರೀಲಿಕ್ಕೆ ಸಾಧ್ಯ ಇಲ್ಲ ತಿಳ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೊನೆಗೆ ರಾಜನೇ ಬಂದದ್ದು. ಹೇಗಿದೆ ನೋಡಿ, ಹೋಗಿ ಹೇಳಿದರು, ನಾವು ನೋಡಿದೆವು, ಬರಲಿಕ್ಕೆ ಹೇಳಲಿಲ್ಲ. ನಾನು ಕರೀಲಿಕ್ಕೆ ಹೇಳಲಿಲ್ಲ ಅಂದ ಇವ ರಾಜ. ನಾನು ನೋಡಿ ಬರಲಿಕ್ಕೆ ಮಾತ್ರ ಹೇಳಿದ್ದು, ಇದ್ದಾನೆ ಎಲ್ಲಿಂದ ಅಷ್ಟೇ, ನನಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಷ್ಟೇ, ಎಲ್ಲಿದ್ದಾನೆ ಅಂತ. ಅವನು ಬರುವುದಿಲ್ಲ ನನಗೆ ಗೊತ್ತು, ನೀವು ಕೇಳುವುದು ತಪ್ಪೇ, ನಾನೇ ಹೋಗುವುದು ಅಂದ. ರಾಜನು ಬಂದ, ತನ್ನ ಅರಸೊತ್ತಿಗೆಯ ರಥವನ್ನು ತಂದ, ನಿನಗಿದು ಕಾಣಿಕೆ ಅಂತ ಹೇಳಿದ. ಬೇಡ ಅಂದ, ತಗೊಂಡೋಗಂದ. ನಚಿಕೇತ ಯಮನಿಗೆ ಹೇಳಿದ ಹಾಗೆ, ನಿಂಗೆ ಇರಲಿ ಅಯ್ಯ, ನಿಂದು ಸೊತ್ತು ಸೊಲಮೆ ಎಲ್ಲ ಅದು ನಿನಗೇ ಇರಲಿ, ಗಮ್ಮತ್ತು ಮಾಡಿ ಅಂತಾನೆ. ಕೊಡಬೇಕು ಕೇಳಿದರೆ ನಿಜವಾಗಿ ಹೌದು, ವೈಭವಗಳನ್ನು ಯಾರು ಕೊಡ್ತೇನೆ ಹೇಳ್ತಾರೋ ಅದರಲ್ಲಿ ಏನೋ ಮೋಸ ಇದೆ ಅಂತ ಅರ್ಥ. ಯಾಕೆಂದರೆ ಇವರನ್ನು ತಪ್ಪಿಸಲಿಕ್ಕೆ ಹೇಳಿದ್ದು ಅಂತ ಅರ್ಥ, ತಡ ಮಾಡಲಿಕ್ಕೆ ಹೇಳಿದ್ದು. ಆದ್ದರಿಂದ ದೇವರು ನೇರ ಹೇಳಿದ, ನನ್ನೆಡೆಗೆ ಬರುವವನು ಇದ್ದಲ್ಲಿ ಅವನಿಗೆ ಮೊದಲು ನಾನು ಟೊಪ್ಪಿ ಹಾಕಿಸ್ತೇನೆ ಅಂದ. ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂದ. ನಾನು ಹರಾಮಿ ಆಗ್ತೇನೆ ಅಂತಾನೆ ಕೃಷ್ಣ. ಯಾರು ನನ್ನ ಬಳಿಗೆ ಬರಬೇಕು ಉಂಟೋ ಅವರನ್ನು ಪೂರಾ ಬೋಳಿಸ್ತೇನೆ. ಯಾಕೆಂದರೆ ಅವರು ಕಷ್ಟದಲ್ಲಿದ್ದಾಗ ನನ್ನನ್ನು ಇಷ್ಟಪಟ್ಟರೆ ಮಾತ್ರ ಅವರು ಬೇಗನೆ ನನಗೆ ದಕ್ಕಿಸಿಕೊಳ್ಳುತ್ತಾರೆ. ಅವರು ಗಮ್ಮತ್ತಿನಲ್ಲಿದ್ದರೆ ನನ್ನನ್ನು ತಾಳ ತಟ್ಟಿಕೊಂಡು ತಂಬೂರಿ ಮೀಟಿಕೊಂಡು ಗಮ್ಮತ್ತಲ್ಲಿ ಹಾಡುತ್ತಾರೆ ಅಷ್ಟೇ. ಜನರು ಕುಣಿತಾರೆ, ಇವರು ಕುಣಿತಾರೆ, 10 ಜನ್ಮ ತಡ ಮಾಡ್ತಾರೆ ಅಂತಾನೆ. ಬೇಡ, ಅದನ್ನು ಏಕಾಂತ ಸೇವಿ, ಯಾರು ಸಂಘ ಸಂಸ್ಥೆಯಲ್ಲಿ ಹೆಸರು ಮಾಡಿದ್ದಾನೆ ಅವನು 100 ಜನ್ಮದ ನಂತರ ದೇವರ ಹತ್ತಿರ ಹೋಗಬಹುದು. ಎಲ್ಲಿಯೂ ಯಾರ ಹೆಸರು ಕೆತ್ತಲಿಲ್ಲ, ಕೆತ್ತಲ್ಪಡಲಿಲ್ಲ, ಕೆತ್ತಿಸಿಕೊಳ್ಳಿಲ್ಲ, ಅವನು ನಿಜವಾಗಿ ದೇವರ ಕೋಣೆಯಲ್ಲಿ ಕೆತ್ತಲ್ಪಟ್ಟಿದ್ದಾನೆ. ಯಾರ ಡೈರಿಯಲ್ಲಿ ಹೆಸರಾಗಿದೆ ಅಂದರೆ ದೇವರ ಪುಸ್ತಕದಲ್ಲಿ ಹೆಸರಾಗಬೇಕಾದ್ರೆ ಯಾರ ಪುಸ್ತಕದಲ್ಲಿ ಹೆಸರೇ ಇರಬಾರ್ದು. ಎಲ್ಲಿಯಾದರೂ ಹೆಸರಿದ್ದರೆ ಅವರು ದೇವರ ಹೆಸರಿಗೆ ಬರುವುದಿಲ್ಲ, ದೇವರ ಕೋಣೆಗೆ ಬರುವುದಿಲ್ಲ. ದೇವರು ಅವರ ಹೆಸರನ್ನು ತೆಗೆದುಹಾಕ್ತಾರೆ. ಅವನು ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಯಾರದ್ದಾದ ಹೆಸರು ಬಿದ್ದ ತಕ್ಷಣ ಅವರು ತನ್ನ ಪುಸ್ತಕದಲ್ಲಿನ ಹೆಸರು ಹೊಡೆದು ಬಿಡ್ತಾನೆ. ಇವನಿಲ್ಲ, ಇನ್ನು ಪಕ್ಕಕ್ಕೆ ಬರುವುದಿಲ್ಲ ಅಂತ. ಒಂದು ಸರ್ತಿ ಸೇರಿತೋ ಎಲ್ಲಿಯಾದರೂ ಅವನು ಮತ್ತೆ ಸೋರಿತು ಅಂತ ಅರ್ಥ. ಸೇರುವುದು ಸೋರಿ ಹೋಗಲು ಅಷ್ಟೇ, ಮತ್ತೇನಲ್ಲ. ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೇರುವುದು ಸೋಲಿನ ಮೊದಲ ಸೋಪಾನ. ಅದನ್ನು ವಿವಿಕ್ತ ಸೇವಿ ಅಂತಾನೆ. ಒಬ್ಬನೇ ಇರಲಿಕ್ಕೆ ಇಷ್ಟಪಡು, ಒಬ್ಬನೇ. ಹಾಗಾದರೆ ಸ್ಮಶಾನ, ಯಾರು ಬರುವುದಿಲ್ಲ, ಬದುಕಿದವರು ಬರುವುದಿಲ್ಲ. ಸತ್ತವರನ್ನು ಎಸೆದು ಹೋಗಲಿಕ್ಕೆ ಬರ್ತಾರೆ ಅಷ್ಟೇ, ಬಂದರೂ ಸುಮಾರು ಹೊತ್ತು ಇರುವುದಿಲ್ಲ. ಅದು ಬೂದಿಯಾಗುವವರೆಗೂ ಇರುವುದಿಲ್ಲ. ಯಾರೂ ಸಹ ಬೆಂಕಿ ಕೊಡ್ತಾರೆ, ಓಡಿಯಾಗಿರ್ತದೆ, ಇನ್ನೇನಾಗುತ್ತೆ ಯಾರಿಗೂ ಬೇಡ, ಅದು ಪ್ರಯೋಜನ ಇಲ್ಲದ ಕೆಲಸ. 2-3 ಗಂಟೆಯಲ್ಲಿ ಪೂರ ಭಸ್ಮ ಆಗತ್ತೆ. ಆದರೂ ಅಷ್ಟೊತ್ತು ಕೂತ್ಕೊಳ್ಳೋದಿಲ್ಲ, ಹೋಗಿ ಆಯ್ತು ಗಂಜಿ ಮಾಡಿ ಕುಡ್ದಾಗ್ತದೆ, ಅವರು ಪ್ರಯೋಜನ ಇಲ್ಲ. ಆದ್ದರಿಂದ ಅಂಥ ಜಾಗಗಳು ಸ್ಮಶಾನ, ಅಲ್ಲಿ ಯಾರೂ ಬರುವುದಿಲ್ಲ. ಮತ್ತು ಊಷರ ಅಂದರೆ ಏನು ಮರಗಿಡಗಳು ಬೆಳೆಯದ, ಹಣ್ಣು ಹಂಪಲು ಇಲ್ಲದ, ನೀರಿನ ತಾಣ ಅಲ್ಲದ, ಯಾವುದೋ ಒಂದು ಮುಳ್ಳುಗಂಟಿಗಳು ಇರುವ ಪ್ರದೇಶ, ಇಂಥ ಕಡೆಯಲ್ಲಿ ಯಾರೂ ಬರುವುದಿಲ್ಲ. ಅಲ್ಲಿ ಹೋಗಿ ಕೂತ್ಕೊಳ್ಳೋದಲ್ವಾ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಕೇಳಿದರೆ ಕೃಷ್ಣ ಹೇಳ್ತಾನೆ ವಿವಿಕ್ತ ಸೇವಿ ಅಂದ. ನಾನು ಹೇಳಿದ್ದು ವಿವಿಕ್ತ ಅಂದರೆ ಪೂತ ಅಂತ ಅರ್ಥ, ಪವಿತ್ರ ಅಂತ ಅರ್ಥ. ಪವಿತ್ರ ತಾಣದಲ್ಲಿ ಇರಬೇಕು ಅಂತಾನೆ. ಸಿಕ್ಕಿಬಿತ್ತು. ಅದರಿಂದ 2 ಅರ್ಥವನ್ನು ದುಡಿಸಿದ್ದಾಗೆ ಕೃಷ್ಣ. ಏಕಾಂತದಲ್ಲಿ ಇರುವಂದರೆ ಯಾರು ಇರದ ತಾಣ ಹೇಳಿಕೊಂಡು ಯಾವುದೋ ಒಂದು ಹಾಳು ಭೂಮಿ, ಕೆಟ್ಟ ಜಾಗ ಅಲ್ಲ, ಒಳ್ಳೆಯ ಜಾಗ, ದೈಹಿಕವಾಗಿ ಚೆನ್ನಾಗಿರಬೇಕದು. ಆದರೆ ಜನಜಂಗುಳಿಯಲ್ಲಿ ಸೇರಿರಬಾರ್ದು, ಪಟ್ಟಾಂಗಕ್ಕೆ ಒತ್ತು ಕೊಟ್ಟಿರಬಾರ್ದು, ಜನಸಾಮಾನ್ಯರು ಬರುವಂತೆ ಇರಬಾರ್ದು. ಅಂಥ ಜಾಗ ಹುಡುಕಬೇಕು ಅಂತ. ಅದಕ್ಕೋಸ್ಕರ ನದಿ ತೀರ, ಗುಹೆ, ಗಹ್ವರ, ಕಾಡು, ಮಧ್ಯಕಾಡು, ಇಂಥದ್ದಕ್ಕೆಲ್ಲ ಹೋಗುದು. ಬಹಳ ಸುಂದರವಾಗಿರತಕ್ಕ, ಪಕ್ಕ ಯಾರು ಬರುವುದಿಲ್ಲದ ಜಾಗಗಳು, ಬಂದರೂ ಸುಮಾರು ದಿನ ಇರುವುದಿಲ್ಲ ಅವರು. ಅಂಥ ಜಾಗಗಳಲ್ಲಿ, ಬೆಟ್ಟದ ಎತ್ತರದಲ್ಲಿ, ತುದಿಯಲ್ಲಿ, ಗಿರಿ ಶಿಖರಗಳಲ್ಲಿ, ಅನೇಕ ಕಾಡಿನ ಒಳಗೆ ದೂರದಲ್ಲಿ ಬರಲಿಕ್ಕೆ ಅಂತ. ವಿವಿಕ್ತ ಸೇವಿ, ಪ್ರಶಸ್ತವಾದ ಸುಂದರವಾದ, ಎಲ್ಲಿ ಕೂತಲ್ಲಿಯೇ ನಮಗೆ ಬಹಳ ಸುಂದರವಾಗಿ ದೇವರ ಎಚ್ಚರ ಗಟ್ಟಿಯಾಗುತ್ತಂತಹ ಜಾಗ. ಬಹಳ ಸುಂದರವಾದಂಥ ವೈಬ್ರೇಷನ್, ಕಂಪನ ಸಿಗಬೇಕು. ಸುತ್ತಮುತ್ತಲು ಹಗುರವಾಗಿರಬೇಕು. ಅದಕ್ಕೆ ಲಘ್ವಾಶಿ ಅಂತಾನೆ 2ನೇ ಶಬ್ದ. ತಿನ್ನಬೇಕಯ್ಯ, ತಿನ್ನದೇ ಬದುಕಲಿಕ್ಕೆ ಆಗುವುದಿಲ್ಲಯ್ಯ ಅಂತಾನೆ. ಹಿಂದೆ ಹೇಳಿದ್ದು ಯುಕ್ತಾಹಾರ ವಿಹಾರಸ್ಯ ಅಂತ ಎಲ್ಲ ಹಿಂದೆ ಹೇಳಿದ್ದೇ ಶಬ್ದಗಳು. ವ್ಯತ್ಯಾಸ ಮಾಡಿದೆ ಇಲ್ಲಿ. ಯಾಕೆಂದರೆ ಹೆಚ್ಚಂಶ ಹೇಳಲಿಕ್ಕುಂಟು, ಸಗ್ರ ಮಾಡಲಿಕ್ಕುಂಟು, ಹೊಸ ಅಂಶ ಉಂಟು ಇಲ್ಲಿ.
ಅಲ್ಲಿ ಹೇಳಿದ ಕತೆ ಬೇರೆ, ಇಲ್ಲಿ ಹೇಳುವ ಕತೆ ಬೇರೆ, ವಿಷಯ ಒಂದೇ, ಶಬ್ದಗಳು ಬೇರೆ. ನೋಡಿ ಇಲ್ಲಿ ಏನು ತಿನ್ನಬೇಕು ಅಂತ ಹೇಳ್ತಾನೆ, ಪಟ್ಟಿ ಮಾಡ್ತಾನೆ ಕೃಷ್ಣ. ಲಘ್ವಾಶಿ ಅಂದ. ಎಂಥದದು ಅಂದರೆ ಲಘು ಆಹಾರ ಸ್ವೀಕರಿಸಿ ಅಂತಾನೆ. ಅಂದರೆ ಲಘೂಪಹಾರ ಇದು. ಮತ್ತು ಗಟ್ಟಿ ಊಟ ಅಲ್ಲ. ಊಟ ಮಾಡಿದ ನಂತರ ಎಷ್ಟು ಇಂಚು ದೊಡ್ಡದಾಯಿತು ಹೊಟ್ಟೆ ನೋಡಿಕೊಳ್ಳುವ ಊಟ ಅಲ್ಲ ಇದು. ಆದ್ದರಿಂದ ವಿವಿಕ್ತವಾಗಿ ಕೂತಲ್ಲಿ ನೋಡಿ, ಎದ್ದಕ್ಕೊಂದಕ್ಕೊಂದು ಪೂರಕ. ಒಬ್ಬನೇ ಕೂತಿದ್ದಾನೆ, ಗಟ್ಟಿ ಊಟ ಮಾಡಲಿಕ್ಕೆ ಆಗ್ತದಾ? ಯಾರು ತಯಾರು ಮಾಡುವವರೇ ಇಲ್ಲ. ಒಬ್ಬನೇ ಎಷ್ಟು ಮಾಡ್ತಾನೆ? ಒಂದು ದಿನ ಮಾಡ್ತಾನೆ ಗಮ್ಮತ್ತೂಟ. ಎರಡನೇ ದಿನ ಹಿಂದಿನ ದಿವಸದ ಎಂತ ಉಳಿದಿದೆ ನೋಡ್ತಾನೆ. ಮತ್ತೊಂದು ದಿನ ಹೋದಾಗ ಯಾರಿಗೆ ಬೇಕಿಲ್ಲ, ತಯಾರು ಮಾಡುವುದು ಬೇರೆ, ತಿನ್ನುವುದು ನಾನೇ, ತಯಾರು ಮಾಡುವುದು ನಾನೇ, ಅದರ ರುಚಿ ಹೇಳುವುದು ನಾನೇ, ಯಾರಿಗೆ ಬೇಕು ಅಂತಾನೆ, ಎಂತಾದರೂ ಒಂದೇ ಅಂತಾನೆ. ಮರು ದಿವಸ ಇದ್ದ ಬಿದ್ದ ಹಾಗೆ ತಿಂತಾನೆ. ಕೊನೆಯ ದಿವಸದಲ್ಲಿ ಹಾಗೆ ತಿಂತಾನೆ, ಹಸಿ ಹಸಿ. ಕೊನೆಗೆ ತಿನ್ನದೇ ಇರುವುದಕ್ಕೆ ಇಷ್ಟಪಡ್ತಾನೆ. ಯಾರಾದರೂ ಕೇಳುವವರಿದ್ದರೆ, ಚೆನ್ನಾಗಿದೆ ಹೇಳೋವರಿದ್ದರೆ ಮಾಡುವವರಿಗೆ ಉಮೇದು, ಅವರು ತಿನ್ನದಿದ್ದರು. ತಯಾರು ಮಾಡೋದು ಹೆಚ್ಚು ಜನ ಇದ್ದರೆ ಹಾಂ ಒಳ್ಳೆಯದು ಊಟಕ್ಕೆ. ಇದು ಪ್ರಯೋಜನ ಇಲ್ಲ ಅಂತ ನಾನೇ ಮಾಡೋದು, ನಾನೇ ತಿನ್ನೋದು, ನಾನೇ ರುಚಿ ಹೇಳೋದು, ನಾನೇ ಸರಿ ಇಲ್ಲ ಸರಿ ಉಂಟು ಹೇಳೋದು. ಯಾರಿಗೆ ಹೇಳೋದು? ಯಾಕೆ ಹೇಳೋದು? ನೋ ಕಮೆಂಟ್ಸ್. ಏನು ಪ್ರಯೋಜನ ಇಲ್ಲ ಅಂತಾನೆ. ಆದ್ದರಿಂದ ಲಘ್ವಾಶಿ ಅಂದ. ತಯಾರು ಮಾಡಿದ ಊಟ ಅದು ಗುರು, ಇದು ಲಘು. ಇದ್ದ ಹಾಗೆ ತಿನ್ನುವುದು, ತಯಾರಿಕೆ ಇಲ್ಲ, ಒಂದೊಂದು ಅರ್ಥ. ಇನ್ನೊಂದು ಲಘು ಅಂದರೆ ಲೈಟ್ ಅಂತ ಅರ್ಥ, ಲೈಟ್ ಫುಡ್. ಹಾಂ. ಮತ್ತೊಂದು ಲಘು ಅಂದರೆ ದ್ರವ ಪದಾರ್ಥ. ಗುರು ಅಂದರೆ ದಪ್ಪನೆ ಗಟ್ಟಿ. ದ್ರವ ಪದಾರ್ಥ ಮಾತ್ರ ತಿನ್ನು. ಹಣ್ಣು ಹಂಪಲು, ಅದರ ರಸ, ನೀರು ಕುಡಿಯುವುದು ಅಷ್ಟೇ. ಕೊನೆಗೆ ನೀರು ಮಾತ್ರ. ಲಘು ಅಂದರೆ ಪೂರಾ ಲಘು ಅಂದರೆ ನೀರು ಮಾತ್ರ, ಮತ್ತೇನಲ್ಲ. ಆದ್ದರಿಂದ ಹಣ್ಣು ಹಂಪಲಿಗಿಂತಲೂ ಕೆಳಮಟ್ಟಕ್ಕೆ ಬಂದ. ಲಘುವಾಗಿರುವುದು ಗಾಳಿ, ಭಾರವೇ ಇಲ್ಲದ್ದು. ಆದ್ದರಿಂದ ಕೇವಲ ಗಾಳಿಯಲ್ಲಿ ಬದುಕು ಅಂತಾನೆ. ಇದೆಲ್ಲ ಪಾಠಗಳವನತ್ತು. ಆದ್ದರಿಂದ ಈ ಗೀತೆಯ ಪ್ರಕಾರ ನಡೀತೇನೆ ಅಂತ ಒಬ್ಬ ಎದೆ ತಟ್ಟಿ ಹೇಳಲಿಕ್ಕಾಗುವುದಿಲ್ಲ. ವಿವಿಕ್ತ ಸೇವಿ, ಯಾರು ಇಲ್ಲದಲ್ಲಿ ಒಬ್ಬ ಇರುವುದು ಅಂದರೆ ಸಾಧ್ಯ ಉಂಟ? ಒಬ್ಬನೇ ಒಬ್ಬನು 24 ಗಂಟೆಯು. ತಿನ್ನಲಿಕ್ಕೆ ಏನಿಲ್ಲ, ಗಾಳಿ ಮಾತ್ರ. ಇದು ಸಾಧನೆ. ಆ ಗಾಳಿಯವರೆಗೆ ಬರಬೇಕಾದ್ರೆ ನೀರು ಮಾತ್ರ ಕುಡಿದಿರಬೇಕು. ನೀರು ಮಾತ್ರ ಬರಬೇಕಾದ್ರೆ ಹಣ್ಣು ಮಾತ್ರ ತಿಂದಿರಬೇಕು. ಅದಕ್ಕೂ ಹಗುರವಾದದ್ದು ಎಲೆ ಮಾತ್ರ ತಿನ್ನಲಿಕ್ಕೆ ಬರಬೇಕು. ಇದೆಲ್ಲ ಮಾಡಿದ ಸಾಧನೆಗಳು. ಆಚಾರ್ಯ ಮಧ್ವರ ತಮ್ಮ ವಿಷ್ಣುತೀರ್ಥರು ಹೀಗೆ ಮಾಡಿದ್ದಾರೆ. ಬಿಲ್ವಪರ್ಣೈ ಕ್ಷಿತೌ ಪನ್ನೈ ತೃಪ್ತಿಮಾನ್ ಸಲಿಲೈರಪಿ, ಹಾಗೆ ಗೆರೆ ಕೊಟ್ಟಿದ್ದಾರೆ ನೋಡಿ, ಒಂದರ ನಂತರ ಒಂದು. ಕೆಳಗೆ ಬಿದ್ದ ಮೊದಲ ಹಣ್ಣು ಹಂಪಲು ಆಯಿತು, ಗೆಡ್ಡೆ ಗೆಣಸು ಆಯಿತು, ಮತ್ತೆ ಮತ್ತೆ ಎಲೆ ಚಿಗುರು ಆಯಿತು, ಕೊನೆಗೆ ಬಿದ್ದದ್ದು ಅಹಿಂಸಾ ಪ್ರಥಮಂ ಪುಷ್ಪಂ ಅಂತ. ಎಲೆ ಕೊಯ್ದರೂ ಚಿಗುರು ಕೊಯ್ದರೂ ಗಾಯ ಆಗತ್ತೆ ಗಿಡಕ್ಕೆ, ಅದಕ್ಕಿಷ್ಟ ಆಗುವುದಿಲ್ಲ. ಚಿಗುರು ಕೊಯ್ಯುವುದು ಬಿಟ್ಟ, ಬಿದ್ದ ಎಲೆ. ವಾಸ್ತವವಾಗಿ ನಾವು ಎಲೆಯನ್ನು ತಿನ್ನಬಾರ್ದು, ಕೊಯ್ದು ತಿನ್ನಬಾರ್ದು. ಅದು ಹಿಂಸೆಯೇ. ಅದರಲ್ಲಿ ಜೀವ ಉಂಟಲ್ವ, ಆದ್ದರಿಂದ ನಾವು ಜೀವಗಳನ್ನು ಕೊಯ್ದಾಗಿ ತಿಂದಾಗೆ ಆಗುವುದಿಲ್ವ. ಆದ್ದರಿಂದ ಸಸ್ಯಜನ್ಯ ಪದಾರ್ಥಗಳ ಬಳಕೆ ಮಾತ್ರ ನಮ್ಮದು. ಭತ್ತ ತೆನೆ ಬಿಡ್ತದೆ, ತೆನೆ ಬಿಟ್ಟ ನಂತರ ಗಿಡ ಉಪಯೋಗಕ್ಕೆ ಬರುವುದಿಲ್ಲ. ಆದ್ದರಿಂದ ಅದು ಸತ್ತ ಹಾಗೆ ಅದನ್ನು ತೆಗೆಯುವುದು, ದನಕ್ಕೆ ಹಾಕುವುದು. ಭತ್ತ, ರಾಗಿ, ಜೋಳ, ಗೋಧಿ ಎಲ್ಲ ಹೀಗೆಯೇ. ಹಾಗೆಯೇ ಬಾಳೆಯು, ಬಾಳೆ ಎಲೆಯನ್ನು ಕೊಯ್ಯುವುದು ಯಾಕೆ ಕೇಳಿದರೆ, ಅದು ಗೊನೆ ಬಿಟ್ಟ ಬಾಳೆ ಎಲೆಯ ಗಿಡಕ್ಕೆ ಕೊಯ್ಯುವುದು, ಎಲೆ ಕೊಯ್ಯುವುದು. ಅದು ಹೇಗೂ ಸಾಯುವುದೇ, ಅದರಲ್ಲಿ ಅದಕ್ಕೆ ಊಟ. ಆದ್ದರಿಂದ ಸಮಿತಿಗಳಿಗೋಸ್ಕರ ಮಾತ್ರ, ಯಜ್ಞಕ್ಕೋಸ್ಕರ ಮಾತ್ರ ಕಟ್ಟಿಗೆಗಳ ಕಡಿಲಿಕ್ಕೆ ವ್ಯವಸ್ಥೆ, ಊಟಕ್ಕಿಲ್ಲ. ಆದ್ದರಿಂದ ಹರಿವೆ ಸೊಪ್ಪು, ಬಸಳೆ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ತಿನ್ನುವುದು ತಪ್ಪೆ ಆ ಲೆಕ್ಕದಲ್ಲಿ. ತರಕಾರಿ ತಿನ್ನಲಿಕ್ಕೆ ಉಂಟು. ತರಕಾರಿ ಅದರದ್ದು ಹಣ್ಣು ಹೊರಗೆ ಬಂದಿದೆ, ಹೊರಗೆ ಬಂದದ್ದು ಎಲ್ಲವನ್ನು ತೆಗಿಲಿಕ್ಕೆ ಬರುತ್ತೆ. ಗಿಡವನ್ನು ಕತ್ತರಿಸುವಂತಿಲ್ಲ, ತುಳಸಿ ಒಂದು ಬಿಟ್ಟು ಪೂಜೆಗೆ. ಇದು ವಿಶೇಷ. ಇನ್ಯಾವುದರ ಚಿಗುರನ್ನಾಗಲಿ ಎಲೆಯನ್ನಾಗಲಿ ಔಷಧ ಅಲ್ಲದೆ ಬ್ರಾಹ್ಮಿ ಔಷಧವಾಗಿ ಬರ್ತದೆ. ಅಂದರೆ ಒಂದೆಲೆಗ ನೆಲ್ಲಿ ಔಷಧವಾಗಿ ಸ್ವೀಕಾರಕ್ಕೆ ಸಿಗ್ತದೆ. ಹಣ್ಣು ಬಿಟ್ಟರು ಎಲೆ ಔಷಧವನ್ನು ಹೊರತುಪಡಿಸಿ ಇನ್ಯಾವ ಹೊತ್ತಿನಲ್ಲಿ ಊಟಕ್ಕಾಗಿ ಎಲೆ ಗಿಡಗಳನ್ನು ತಿನ್ನುವುದು ತಪ್ಪು ಶಾಸ್ತ್ರ ಪ್ರಕಾರ. ಆದ್ದರಿಂದ ವಿಷ್ಣುತೀರ್ಥರು, ಇದು ವಿಷ್ಣುತೀರ್ಥರ ನಡೆ. ಅವರು ಎಲೆಯನ್ನು ತಿನ್ನದೆ, ಹಣ್ಣನ್ನು ತೆಗೆಯದೆ, ಹಣ್ಣು ಹಕ್ಕಿಗಳಿಗೆ ಕೆಳಗೆ ಬಿದ್ದ ಎಲೆ ತಿಂತವದಂತೆ. ಬಿಲ್ವ ಪರ್ಣೈ ಕ್ಷಿತೋ ಪನ್ನೈ ಅಂತ.
ನೆಲಕ್ಕೆ ಬಿದ್ದ ಹಣ್ಣು ಎಲೆ ಬಿಲ್ವ ಅದರನ್ನು ತಿಂದು ಬದುಕ್ತಾ ಇದ್ರಂತೆ. ಮತ್ತು ಸಲೀಲೆ ಇರಪಿ ನೀರು ಮತ್ತು ಎಲೆ ಅದು ಒಟ್ಟಿಗೆ, ಯಾಕೆಂದರೆ ಬಿಲ್ವದ ಎಲೆ ಭಾರಿ ಉಷ್ಣ, ನೀರು ಕುಡಿಬೇಕು ಅದಕ್ಕೆ. ಅದು ಇಷ್ಟು ಪಾತ ಪ್ರಕಾರ ನೀರು ಕುಡಿದ್ರೆ ಮಾತ್ರ ಅದು ಚೆನ್ನಾಗಾಗುತ್ತೆ. ಹಾಗೆ ನೀರು ಮತ್ತು ಎಲೆ, ಕೊನೆಗೆ ನೀರು ಮಾತ್ರ. ಇನ್ನು ಅಪಿ ಅಂದರು, ಮತ್ತು ಏನು ಹೇಳಲಿಲ್ಲ ಅವರು, ಗಾಳಿ ತಗೊಂಡು ಅಂತ ಹೇಳಿತ್ತು ಕೊನೆಗೆ. ಮತ್ತು ಗಾಳಿಯೂ ಬಿಟ್ಟು ಬದುಕುವುದು, ಲಘ್ವಾಶಿ ಅಂದರೆ ಹಾಗೆ. ಹೀಗೆ ಲಘು ಶಬ್ದವನ್ನು ಹಾಕುವ ಮೂಲಕ ಕೃಷ್ಣ ಊಟದ ಸಾಮ್ರಾಜ್ಯವನ್ನೇ ನಮ್ಮ ಮುಂದೆ ಇಟ್ಟಿದ್ದಾನೆ. ಎಷ್ಟು ಸಣ್ಣದು ಮಾಡಲಿಕ್ಕೆ ಉಂಟು ಅಂತ. ಗಡ್ದು ಊಟ ಅಂದರೆ ಏನು, ಅದರಲ್ಲಿ ಕಡಿಮೆ ಮಾಡುವ ಬಗೆ ಹೇಗೆ, ಒಂದೇ ಹೊತ್ತಿಗೆ ತರುವುದು ಹೇಗೆ, ಆ ಹೊತ್ತಿನಲ್ಲಿಯೂ ಏನು ತಿನ್ನಲಿಕ್ಕೆ ಬರ್ತದೆ ಎಲ್ಲ ಹೇಳ್ತಾ ಬಂದ. ಅದನ್ನು ಲಘು ಆಸನ ಅಂದ ತಕ್ಷಣ ಬಹಳ ಸುಂದರವಾಗಿ ಯೋಗದವನಿಗೆ ಬೇಕಾದ್ದು ನೀರಿನ ಮೇಲಿನ ಬದುಕು. ಅನ್ನು ನೀರಿನವರೆಗೆ ತಂದು ನಿಲ್ಲಿಸ್ತಾನೆ. ಕೊನೆಗೆ ಗಾಳಿಗೂ ಒಪ್ಪಿಕೊಳ್ಳುತ್ತಾನೆ. ವಿವಿಕ್ತ ಸೇವಿ ಲಘ್ವಾಶಿ. ಈಗ ಈ ರೀತಿಯಲ್ಲಿದ್ದಾಗ ಅಂದರೆ ಊಟದಿಂದಾಗಿ ಹತ್ತಿರದವರು ದೂರ ಆಗ್ತಾರೆ. ನೀನು ಎಂಥದ, ಇಷ್ಟೇ ತಿನ್ನುವುದಾ, ಹೀಗೆ ತಿನ್ನುವುದಾ, ಆದ್ದರಿಂದ ಪ್ರಯೋಜನ ಇಲ್ಲ, ಹೋಗಿಬಿಡ್ತಾರೆ. ಜನರು ಮಿತ್ರರಾಗುವುದು ಊಟದಿಂದ, ತಿನ್ನುವಿಕೆಯಿಂದ. ಯಾವತ್ತೂ ಹಾಗೆ ಒಬ್ಬನ ಆಹಾರಕ್ಕೆ ಅವನ ಮಿತ್ರತ್ವ ಬೆಳೀತದೆ. ಅವನೇನು ತಿಂತಾನೋ, ಅವನೇನು ಕುಡಿತಾನೋ ಅದನ್ನು ಒಪ್ಪಿಕೊಂಡು ಇನ್ನೊಬ್ಬ ಸೇರ್ತಾನೆ. ಸಮಾನ ಸಖ್ಯ ಕೇಳಿದರೆ ಊಟದಲ್ಲಿ. ಅದನ್ನು ಯಾವ ಕಾಲಕ್ಕೂ ಮಾಂಸಾಹಾರಿಗಳು ಸಸ್ಯಾಹಾರಿಗಳು ಒಟ್ಟಾಗುವುದಿಲ್ಲ. ಮತೀಯವಾಗಿ ಕೇಳಿದರೆ, ಯಾಕೆ ಕೇಳಿದರೆ ಅವರ ಆಹಾರ ಬೇರೆ ಇವರ ಆಹಾರ ಬೇರೆ ಅಂತ ಒಪ್ಪಿಕೊಳ್ಳುವುದಿಲ್ಲ, ಮತ ಒಪ್ಪುವುದಿಲ್ಲ. ಅವನ ಕ್ರೂರತನ, ಅವನ ತಲೆ ಇವನಿಗೆ ಇಷ್ಟ ಆಗುವುದಿಲ್ಲ. ಅದರಿಂದ ಕೃಷ್ಣ ಹೇಳ್ತಾನೆ, ಸಾತ್ವಿಕ ಆಹಾರ, ಹಿಂಸೆ ಇಲ್ಲದ ಆಹಾರ, ಅದರಲ್ಲಿಯೂ ಕಡಿಮೆ ಆಹಾರ, ಅದು ಕಟು, ಆಮ್ಲ, ಲವಣ ಅದೆಲ್ಲ ಅತ್ಯುಷ್ಣ ಎಲ್ಲ ಆಗಲಿಕ್ಕಿಲ್ಲ. ಬಿಸಿ ಬಿಸಿ ತಿನ್ನುವುದು, ಹುಳಿ ಹುಳಿ ಕುಡಿಯುವುದು ಅದೆಲ್ಲ ಬೇಡ ಅಂದಿದ್ದಾನೆ. ಆಯುಸ್ಸತ್ವ ಬಲಾರೋಗ್ಯ ಸಸ್ಯ ಸ್ನಿಗ್ಧ ಹೇಳಿದ್ದ ಹಿಂದೆ. ದೇಹವನ್ನು ಬೆಳೆಸುವ, ಆಯುಷ್ಯವನ್ನು ಅಭಿವೃದ್ಧಿಗೊಳಿಸುವ, ಮನಸ್ಸನ್ನು ಮುದಗೊಳಿಸುವ. ಅನ್ನಮಶಿತಂ ತ್ರೇಧಾ ವಿಧೀಯತೆ ಅಂತ. ಉಂಡಾಹಾರ ಹೆಚ್ಚು ಕೆಲಸ ಮಾಡುವುದು ಮನಸ್ಸಿಗೆ. ಮತಿಭ್ರಮಣೆ ಆಗುತ್ತೆ, ತಲೆ ಕೆಟ್ಟು ಹೋಗುತ್ತೆ, ವಿಪರೀತವಾಗಿರತಕ್ಕ ಭಾವನೆಗಳು ಉದ್ರೇಕ ಆಗುತ್ತೆ. ಅದು ಯಾವುದೋ ಒಂದು ತಿಂದರೆ ಕುಡಿದ್ರೆ ಅವನು ಎಚ್ಚರದಲ್ಲೇ ಸ್ವಪ್ನ ಕಾಣ್ತಾನೆ. ಅಂಥದ್ದು ಒಂದುಂಟು, ವಿಚಿತ್ರ ರೋಗ ಅದು. ಅವನು ಬಯಸಿದ್ದೆಲ್ಲ ಅವನಿಗೆ ಸ್ವಪ್ನವಾಗಿ ಕಾಣ್ತಾ ಇರ್ತದೆ. ಅವನು ಹಗಲೇ ನಿದ್ದೆ ಮಾಡ್ತಾನೆ ಬೇಕಾದರೆ, ಅವನಿಗೆ ಎಚ್ಚರವೇ ಇರುವುದಿಲ್ಲ ಲೋಕತ್ತು. ಅದೆಲ್ಲ ಪ್ರಯೋಜನ ಇಲ್ಲ ಅಂದ. ಮನಸ್ಸನ್ನು ಹಗುರ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಲಘ್ವಾಶಿ ಅಂದರೆ ಯಥಾ ಲಘುಸ್ಯ ತಥಾ ಅಶನಂ. ದೇಹ ಭಾರಾಗದಂತೆ, ಅಂದರೆ ಫ್ಯಾಟ್ ಹೆಚ್ಚಿರಬಾರ್ದು, ಅಂದರೆ ಎಣ್ಣೆ ತಿಂಡಿ ಬೇಡ, ಎಲ್ಲ ಶಬ್ದ ಹಾಕಿಬಿಡ. ಲಘ್ವಾಶಿ ಅಂದರೆ ಹಾಗೆ. ಲಘು ಅಂದರೆ ನೀನು ಲೈಟ್ ಆಗಬೇಕು ಅಂತ ಅರ್ಥ. ನೀನು ಹಗುರ ಆಗಬೇಕು. ಮೈಯಲ್ಲಿ ಕೊಬ್ಬು ಬೆಳೆಯಬಾರ್ದು. ಕೊಬ್ಬು ಬೆಳೆದ್ರೆ ಪಕ್ಕ ಏಳಲಿಕ್ಕೆ ಆಗುವುದಿಲ್ಲ, ಪಕ್ಕ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ದೇಹ ಬೆಳೆಯದಂತೆ ನೋಡಿಕೊ, ಮತ್ತು ಮನಸ್ಸು ಬೆಳೆಯುವಂತೆ ನೋಡಿಕೊ. ನಮ್ಮದು ಊಟದಲ್ಲಿ ಅದಲು ಬದಲಾಗಿದೆ. ಮನಸ್ಸು ಬೆಳಿಬೇಕಾಗಿಲ್ಲ, ನಮ್ಮದು ದೇಹ ಬೆಳೆದರೆ ಸಾಕು. ಕೇಳ್ತಾರೆ ಜನ, ನೀನು ಎಂಥದ್ದು ಊಟ ಮಾಡೋದಿಲ್ಲ, ಚೆನ್ನಾಗಿ ಬೆಳಿಬೇಕು, ಗಟ್ಟಿಯಾಗಬೇಕು, ಎಂಥ ಕರ್ಮಕ್ಕೆ ಗೊತ್ತಿಲ್ಲ. ಅದನ್ನು ಸಹಜವಾಗಿ ಹೇಳ್ತಾನೆ ಲಘುವಾಶ ಅಂತ. ನೀನು ಯಥಾ ಲಘು ಸ್ಯಾತ್, ನಿನ್ನಲ್ಲಿ ಲಾಘವ ಬರಬೇಕು, ಚೆನ್ನಾಗಿರಬೇಕು. ಅಂದರೆ ಗುಡ್ಡ ಬೆಟ್ಟಗಳು ವಿವಿಕ್ತ ಸೇವಿಂದ್ರಾಗೆ. ಏಕಾಂತಕ್ಕೆ ಹೋಗಬೇಕಾದ್ರೆ ಬೆಟ್ಟವನ್ನು ಹತ್ತಬೇಕು. ಬೆಟ್ಟ ಹತ್ತಲಿಕ್ಕೆ ದಪ್ಪದವರು ಬರಲಿಕ್ಕೆ ಕೇಳುವುದಿಲ್ಲ, ಕೆಳಗಿನಿಂದ ಕೈ ಮುಗಿತಾರೆ, ನೀನು ಹೋಗಿ ಬಾ ಮುಡ್ತೇನೆ ಅಂತ. ಹಾಗಿರಬೇಕು. ಎಷ್ಟು ಚೆನ್ನಾಗಿದೆ ಹಿಮಾಲಯದ ತಪ್ಪಲಿನಲ್ಲಿ ಟಿಬೇಟಿನ ಜನ ಎಷ್ಟು ಚೆನ್ನಾಗಿ ಹತ್ತಿ ಇಳಿತಾರೆ. ಇಳಿಯುವಷ್ಟೇ ಬೇಗ ಹತ್ತುತ್ತಾರೆ ಅವರು. ನಮಗೆ ಯೋಚನೆ ಬರುತ್ತೆ ಎಲ್ಲ ಆಗ್ಬೋದು ಹೇಗಿದೆ ಅಂತ, ಅವರ ಕಾಲೋ ಅಥವಾ ಮಿಷನೋ ಅಂತ. ಅಷ್ಟು ಚೆನ್ನಾಗಿ ಮೇಲೆ ಹತ್ತಿ ಇಳಿತಾರೆ ಅವರು. ಅಷ್ಟು ಹಗುರಾಗಿರಬೇಕು ದೇಹ ಅಂತಾರೆ. ಬೆಕ್ಕು ಎಷ್ಟು ಎತ್ತರದಿಂದ ಕೆಳಗಾರತ್ತೆ, ಚೆನ್ನಾಗಿರುತ್ತದೆ. ನಾವೇನದು ನೋಡ್ತೇವೆ, ಕೈಕಾಲು ಮುರಿಯುತ್ತೆ, ಏನು ಮುರಿಯಲಿಲ್ಲ, ಚೆನ್ನಾಗಿ ಉಂಟು, ಹೋಗ್ತಾ. ನಾವು ಕೂತಲ್ಲೇ ಬಿದ್ದರೂ ಸಹ ಕೈಕಾಲು ಮುರಿದಿರ್ತದೆ. ನಮ್ಮಲ್ಲಿ ಲಘುತನ ಇಲ್ಲ, ಎಲ್ಲ ಭಾರ ಆಗಿದೆ. ಎಲ್ಲವೂ ಮೂಳೆ, ಮಾಂಸ, ಮಜ್ಜ ಎಲ್ಲ ಗಟ್ಟಿಯಾಗಿದೆ, ದೊಡ್ಡದಾಗಿದೆ, ದಪ್ಪ ಆಗಿದೆ. ನಾವು ಬೆಳೆಸಿದ್ದೇವೆ. ಊಟ ಮಾಡಿದ್ದರ ಸ್ಥೂಲ ಪದಾರ್ಥ ಅದು ಮಲವನ್ನು ಮಾಡ್ತದೆ. ಅದರಲ್ಲಿಯೂ ಗಟ್ಟಿ ಪದಾರ್ಥ ಇದ್ದರೆ ಅದು ಮಾಂಸಖಂಡಗಳನ್ನು ಬೆಳೆಸ್ತದೆ. ಅದರಲ್ಲಿ ಸೂಕ್ಷ್ಮ ಇದ್ದರೆ ಮನಸ್ಸಿಗೆ ಹೋಗ್ತದೆ. ನಾವು ತಿನ್ನುವುದರಲ್ಲಿ ಸೂಕ್ಷ್ಮತನ ಇಲ್ಲ. ಭಗವತ್ ಪ್ರಸಾದವಾಗಿ ಅತ್ಯಂತ ಸಾತ್ವಿಕವಾಗಿ ಇವತ್ತಿನ ಈಗಿನ ತಯಾರಿಯಾಗಿ ಇಲ್ಲ. ಅದು ಸ್ವಲ್ಪ ತಡ ಆಯಿತು ಅಂದರೆ ಅದು ಮಾಂಸಖಂಡಗಳಿಗೆ ಬೆಲೆ ಕೊಡ್ತದೆ. ಪೂರಾ ತಡ ಆಯಿತು ಆದರೆ ಅದು ಮಲ ಆಗ್ತದೆ, ಕೊನೆಗೆ ಪ್ರಯೋಜನ ಇಲ್ಲ ಆಗುತ್ತೆ. ಅದನ್ನು ಲಘ್ವಾಶಿ ಹೇಳುವ ಮೂಲಕ ಒಳ್ಳೆಯದು ತಯಾರು ಮಾಡುವುದಾದರೆ, ತುಂಬ ಹೊತ್ತಿನದ್ದಾದರೆ ಅದು ಲಘು ಆಗುವುದಿಲ್ಲ. ಅದನ್ನು ಕರೆದು ಇನ್ನಷ್ಟು ಮಾಡಿಯೋ ಬೇಯಿಸಿಯೋ ಎಲ್ಲ ಆಗುವಾಗ ಗಂಟೆ ಹೆಚ್ಚಾಗ್ತದೆ. ಆಗ ಅದು ಲಘು ಆಗಲಿಲ್ಲ. ನಮ್ಮ ಊಟ ಎನ್ನುವುದು ಕೂಡಲೇ ತಯಾರಾದ ಸಣ್ಣದಾಗಲಿಲ್ಲ.
ಅದನ್ನ ತರಕಾರಿಗಳೆಲ್ಲ ಹಸಿ ತಿನ್ನಬೇಕಂತೆ, ಆಗಾಗಲೇ ಕೊಚ್ಚಿ ಕೊಚ್ಚಿ ಅಷ್ಟೇ ಮುಗಿಯಿತು. ಸುಲಭ ಆಗುತ್ತೆ ಅಂತಾರೆ. ಅದನ್ನ ನಿಜವಾದ ಲಘು ಉಪಹಾರ ಅಂದರೆ ಅದು ಸೀದ ತರಕಾರಿಗಳನ್ನು ಹಾಗೆ ತುಂಡರಿಸಿ ತಿಂದುಬಿಡು. ಅತ್ಯಂತ ಸುಲಭ, ಏನಿಲ್ಲ ಅದಕ್ಕೆ ವೈಭವವೇ ಇಲ್ಲ. ಅಲ್ಲೇ ಬೇಕಾದ್ರೆ ಉಪ್ಪು ಹಾಕಿಕೊಳ್ಳೋದು, ತಿಂದುಬಿಟ್ರೆ ಆಯಿತು. ಅದನ್ನ ಲಘ್ವಾಶಿ ವಿವಿಕ್ತ ಸೇವಿ ಆದ್ದರಿಂದ ಯಾರೂ ಹತ್ತಿರ ಬರುವುದಿಲ್ಲ. ಏಕಾಂತ ಅಂದರೆ ಹಾಗೆ, ಊಟಕ್ಕೇನಿಲ್ಲ, ಇದ್ದದ್ದೇ ಹಸಿ ತಿನ್ನುವುದು, ಬರೋದಾದರೆ ಬನ್ನಿ ಅಂತಾರೆ, ಆಗ ಯಾರು ಬರೋದಿಲ್ಲ. ನಮಗೆ ಊಟ ಮಸ್ತು ಬೇಕು, ಪ್ರತಿ ಸರ್ತಿಯಲ್ಲಿ ಗೋಷ್ಠಿ ಸಣ್ಣದಿರಬೇಕು, ಅದು ಬೇಗ ಮುಗಿಬೇಕು. ಮಧ್ಯದಲ್ಲಿಯೂ ತಿನ್ನಲಿಕ್ಕೆ ಸಿಕ್ಕಿದರೆ ಭಾರಿ ಚಂದ, ಇದು ಪ್ರಯೋಜನ ಏನೋ ಅಂದ. ಅದನ್ನ ತಿನ್ನುವುದನ್ನು ಒಂದು ಹೊತ್ತಿಗೆ ಮಾಡುವಂತ ಅದು ಲಘ್ವಾಶಿ ಅಂದರೆ. ಸ್ವಲ್ಪ ಗುರುವಾಶಿ ಅಂದರೆ 2 ಹೊತ್ತು ತಿನ್ನುವುದು, ಮತ್ತು ಅತಿಯಾಶಿ ಅಂದರೆ ಅದು 3 ಹೊತ್ತು ತಿನ್ನುವುದು. ಮತ್ತೆ ಹೇಳಲಿಕ್ಕಿಲ್ಲ ಪಾಪಾಶಿಯಿಂದ, ಪಾಪವನ್ನೇ ತಿನ್ನುವುದು ಅಂದರೆ ಅದಕ್ಕಿಂತ ಹೆಚ್ಚು 3 ಹೊತ್ತಿಗಿಂತಲೂ ಜಾಸ್ತಿ ತಿನ್ನುವವ ಅವ ಪಾಪಾಶಿ. ಎಲ್ಲರ ಪಾಪವನ್ನು ಕೃಷ್ಣನೇ ಹೇಳಿದ್ದದು ಹಿಂದೆ, ಅವ ಪಾಪವನ್ನೇ ತಿಂತಾನೆ, ಇನ್ನೇನು ತಿನ್ನುವುದಿಲ್ಲ ಅಂತ. ಯಾರು ತನಗೋಸ್ಕರ ಬೇಯಿಸಿಕೊಳ್ತಾನೆ ಅವನು ಪಾಪಿಯಾಗದು ಮತ್ತೇನು ಹೇಳ್ತಾನೆ. ಹೀಗೆ ಲಘ್ವಾಶಿ, ಗುರುವಾಶಿ, ಅತ್ಯಾಶಿ, ಪಾಪಾಶಿ ಅಂತ ಕೃಷ್ಣನ 4 ಹಂತಗಳಲ್ಲಿ ಮೊದಲ ಹಂತವನ್ನು ಬಯಸಿದ್ದಾನೆ. ಅದರಿಂದ 1 ಹೊತ್ತು ಊಟ ಮಾಡುವವರು ನನಗೆ ಬೇಕು ಅಂತಾನೆ, ಮತ್ತು 3 ಹೊತ್ತು ಚಿಂತನೆ ಮಾಡುವವರು ಸಿಗಬೇಕು. ನಮ್ಮದು 3 ಹೊತ್ತು ತಿನ್ನುವುದು, 1 ಹೊತ್ತು ಪುರುಸೋತಿದ್ದ ದಿವಸ ಚಿಂತನೆ. ಅದನ್ನು ವಿವಿಕ್ತ ಸೇವಿ, ಲಘ್ವಾಶಿ, ಯತವಾಕ್ಕಾಯ ಮಾನಸಃ. ಯಾರು ಇಲ್ಲದಿದ್ದರೆ ಮಾತು ಮೊದಲು ನಿಲ್ತದೆ, ಮನಸ್ಸು ಹಗುರವಾಗ್ತದೆ, ಆನಂತರ ದೇಹ ನೆಮ್ಮದಿಯಲ್ಲಿ ಇರ್ತದೆ. ತಲೆ ಕೆಟ್ಟದ್ರಿಂದ ದೇಹಕ್ಕೆ ಗಡಿಬಿಡಿ ಆಗುವುದು, ಮಾತು ಹೆಚ್ಚಾಗಲಿಕ್ಕೆ ಹೋಗಿ ದೇಹಕ್ಕೆ ಶ್ರಮ ಆಗುವುದು. ಅಂದ ವಾಚಿಕ ಶ್ರಮ ಕಮ್ಮಿ ಆದಾಗ ದೈಹಿಕ ಶ್ರಮ ಸುಲಭ ಆಗುತ್ತೆ. ಅದನ್ನು ಯತವಾಕ್ಕಾಯ ಮಾನಸಃ ಅಂತಾರೆ. ಕಾಯ, ವಾಕ್, ಮನಸ್ಸು, ಇದು 3 ನಿಗ್ರಹದಲ್ಲಿಡಬೇಕು. ಅನ್ನ ತಿನ್ನುವುದು ಕಡಿಮೆ ಮಾಡಿದಾಗ 10 ಜನರ ಹತ್ತಿರದಲ್ಲಿ ಇರುವುದು ಅದೆಲ್ಲ ಬಿಡಬೇಕು ಅಂತಾನೆ. ಮನಸ್ಸಿನಲ್ಲಿ ಯಾರನ್ನು ಹಚ್ಚಿಕೊಳ್ಳಿಕ್ಕಿಲ್ಲ, ಯಾರನ್ನು ತರಲಿಕ್ಕಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಮನಸ್ಸಿಗೆ ಊಟ ಹಾಕು. ಈಗ ದೇಹದ ಊಟವನ್ನು ಹೇಳಿದ, ಮನಸ್ಸಿನ ಊಟ ಹೇಳ್ತಾನೆ, ಮಾತಿನ ಊಟ ಹೇಳ್ತಾನೆ. ಅದನ್ನು ಮಾತಿನಲ್ಲಿಯೂ ತರಬೇಡ, ಮನಸ್ಸಿನಲ್ಲಿಯೂ ತರಿಸಬೇಡ ಅಂತ. ಎಲ್ಲಕ್ಕೂ ಉಪವಾಸ ಆಗಲಿ. ಯತ ಅಂದರೆ ಉಪವಾಸ ಅಂದರ್ಥ. ಎಲ್ಲವನ್ನು ಬಾಹ್ಯ ಪ್ರಪಂಚದಿಂದ ಅಂತರ ಪ್ರಪಂಚದೆಡೆಗೆ ನೀನು ಎಳ್ಕೊಂಡು ಕಟ್ಟಿ ಹಾಕು. ಯತ ಅಂದರೆ ನಿಗೃಹೀತ ಅಂತ ಅರ್ಥ. ಎಲ್ಲಿರಬೇಕದು ಕೇಳಿದರೆ ಅದು ದೇವರ ಹತ್ತಿರ ಹೋಗಬೇಕು. ವಿವಿಕ್ತ ಸೇವಿಗೆ ನೀನು ಯಾರಿಲ್ಲ, ಆದ್ದರಿಂದ ಊಟದ ಯೋಚನೆ ಇಲ್ಲ, ಲಘ್ವಾಶಿ ಎಂತ ಅದು ತಿಂದ್ರಾಯ್ತು. ಇಲ್ಲಾದರೆ ನಮ್ಮದು ಊಟದ ತಯಾರಿಯಲ್ಲೇ ಆಗ್ತದೆ ಎಲ್ಲ ಹೊತ್ತುಗಳು. ಯಾವತ್ತೂ ಆಗುವ ಕಾರ್ಯಕ್ರಮಕ್ಕೆ ಏನೆಲ್ಲ ಮೇನು ಅಂತ ಇವತ್ತೇ ತಯಾರಾಗುತ್ತೆ, ಏನೆಲ್ಲ ಆಗಬೇಕು, ಹೇಗೆ ಆಗಬೇಕು, ಯಾರನ್ನು ಕರಿಬೇಕು. ಹಾಗಾಗಿ ನಾಡಿನ ಅದರಾಚೆಗಿನ ದಿನದ ಊಟಗಳೆಲ್ಲ ಇವತ್ತು ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ತಯಾರಾಗಿರ್ತದೆ. ಅದು ಪ್ರಯೋಜನ ಇಲ್ಲ ಅಂತಾನೆ. ಆಗ ಸಿಕ್ಕಿದ್ದರೆ ಅದಕ್ಕೆ ಕಾಡಿನಲ್ಲಿ ಸಹಜವಾಗಿ ಬೆಳೆಯುವ ಹಣ್ಣುಗಳು, ಅದರಲ್ಲಿ ಹೆಚ್ಚಿನ ಅಂಶಗಳಿರ್ತವೆ. ಅದರಲ್ಲಿ ಯಾರದ್ದೇ ಸ್ವಾರ್ಥದ ಯೋಚನೆಗಳಿರುವುದಿಲ್ಲ. ಅದು ಹೆಚ್ಚು ಬೆಳೆಯಬೇಕು ಅಂತ ಯಾರೂ ಅದಕ್ಕೆ ರಸಾಯನ ಗೊಬ್ಬರ ಹಾಕಿ ಹಾಳು ಮಾಡಿರುವುದಿಲ್ಲ. ಅದು ನೈಸರ್ಗಿಕವಾಗಿ ಬೆಳೆದಿರ್ತದೆ. ಅದವನಿಗೆ ನೈಸರ್ಗಿಕ ವಿಷಯಗಳ ಸ್ಫುರಣೆಗೆ ಕಾರಣ ಆಗತ್ತೆ. ನೀವು ರಾಸಾಯನಿಕ ವಸ್ತುಗಳನ್ನು ಹಾಕಿ ನನ್ನ ತೋಟ ಅಂತ ಮಾಡಿಕೊಂಡು ಬೇಲಿ ಹಾಕಿ ಹಕ್ಕಿ ಅರಣೆಗಳನ್ನು ಓಡಿಸಿಕೊಂಡದರ ಮೇಲೆ ಪ್ರಭುತ್ವ ಸ್ಥಾಪಿಸಿದರೆ ಅಂಥ ವಸ್ತು ತಿಂದಾಗ ನಮ್ಮ ತಲೆ ಕೆಡ್ತದೆ. ಯಾಕೆ? ಇನ್ನೊಬ್ಬರ ಕೊಲೆ ಮಾಡಿದ ವಸ್ತು ಅದು, ಇನ್ನೊಬ್ಬರನ್ನು ಹಿಡಿಸಿದ, ಅವರಿಗೆ ಹೊಟ್ಟೆಯನ್ನು ತಪ್ಪಿಸಿದ ಸತ್ತುಗಳದೇ ಆಗಿರ್ತವೆ. ಅವುಗಳು ಶಾಪ ಆಗ್ತಾ ಇರ್ತವೆ. ಹಕ್ಕಿ ಪ್ರಾಣಿಗಳು ಎಲ್ಲ ನಮಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಕರೆಂಟ್ ಬೇಲಿ ಹಾಕಿದ್ದಾನೆವ ಹೇಳಿಕೊಂಡು ಅವುಗಳು ಕೊಚ ಕೊಚ ಅಂತ ಮಾತಾಡಿಕೊಳ್ಳುತ್ತವೆ. ಇದರಿಂದಾಗಿ ಮನುಷ್ಯನ ಮೇಲೆ ಅವರು ಶಪಿಸ್ತಾವೆ. ಅದನ್ನು ತಿನ್ನುವ ಮನುಷ್ಯ ಹೇಗಾಗಬೇಡ, ರೋಗದ ಗೂಡಾಗದೆ ಇರಲಿತಾನ ಮತ್ತೆ ಅವುಗಳ ಶಾಪದಿಂದ. ಅದನ್ನು ಮುಕ್ತವಾಗಿ ಯಾರ ಸೊತ್ತೂ ಅಲ್ಲದೆ ಸ್ವತಂತ್ರವಾಗಿ ದೇವರು ಕೊಟ್ಟ ತೇನ ತೆಕ್ತೇನ ಮುಂಜೀತಾ ಮಾಗ್ರದ ಕಸ್ಯ ಸಿದ್ಧನಂ ಅಂತ ಇನ್ಯಾರ ಸೊತ್ತು ಅಂತ ಹೇಳಿಕೊಂಡು ತಿನ್ನಲಿಕ್ಕೆ ಹೋಗಬೇಡ. ಕೈ ಚಾಚಲಿಕ್ಕೆ ಅದಕ್ಕಿಂತ ಮೊದಲು ಹೋಗಬೇಡ. ಅದು ಕೊನೆಗೆ ಹೇಳ್ತಾನೆ, ಅಹಂಕಾರಂ ಬಲಂ ದರ್ಪಂ ಹೇಳಿಕೊಂಡು ಪರಿಗ್ರಹ ಅಂತೇಳಿ ಅದನ್ನು ಬಿಡಲಿಕ್ಕೆ ಉಂಟು ಅಂತ. ಅದನ್ನು ಯಾವುದೆಲ್ಲೇ ಅಲ್ಲ ಬಿಡಲಿಕ್ಕೆ ಉಂಟು ಅಂತ ಕೊನೆಗೆ ಹೇಳುವ ಮೂಲಕ ಯೋಗದ ಕೆಲವು ಮುಖಗಳಲ್ಲಿ ಊಟದ ಒಂದು ವಿಶಿಷ್ಟವಾದ ಕಲೆಯನ್ನು ಕೊಟ್ಟ. ಅದರೊಟ್ಟಿಗೆ ಇಂದ್ರಿಯಗಳ, ದೇಹದ, ಮನಸ್ಸಿನ, ಮಾತಿನ ನಿಗ್ರಹ ಹೇಳಿದ. ಮತ್ತೇನು ಮಾಡಬೇಕು ಅಂದರೆ ಆಯ್ತು, ಇನ್ನೇನು ಮಾಡಲಿಕ್ಕಿಲ್ಲ. ಧ್ಯಾನ ಯೋಗ ಪರಹ ನಿತ್ಯಂ, ಇಲ್ಲಿ ನಿತ್ಯಂ ಹಾಕಿತ್ತು. ನಿತ್ಯಂ ಎಲ್ಲದಕ್ಕೂ ಒಂದು ದಿನ ಲಘುವಶನ. ಇವತ್ತು ಬಂದ ದಿನ ಎಲ್ಲ ಹಾಗಾಗಿ ಉಂಟು. ಯಾರಿಗೂ ಸುಸ್ತಾಗಿದೆ, ಇವತ್ತು ಹಸಿ ತಿನ್ನುವುದು ಮತ್ತು ನಾಳೆಯಿಂದ ತಯಾರು ಮಾಡೋದು ಅದಿಲ್ಲ, ಹಾಗಿಲ್ಲೇ ಇಲ್ಲ. ಯಾವ ಕಾಲದಲ್ಲಿಯೂ ಲಘುವಶನವೇ, ಯಾವ ಕಾಲದಲ್ಲಿಯೂ ಮನಸ್ಸು ಮಾತುಗಳ ನಿಯಂತ್ರಣವೇ.
ಯಾವ ಕಾಲದಲ್ಲಿಯೂ ಏಕಾಂತವೇ. ಒಂದು ದಿನ ಮಾಡುವುದು, ವ್ರತ ಮಾಡಲಿಕ್ಕೋಸ್ಕರ ಉಂಟು, ಆವತ್ತು ನಡೆಸೋದು, ಮತ್ತೆ ಊರಿಗೆ ಹೋಗಿ ಬರುವುದು ಅಂತ. ಸತ್ತ ದಿನ ಒಂದು ಗಂಜಿ ಊಟ ಮಾಡ್ತಾರೆ, ಮತ್ತು ಮರುದಿನದಿಂದ ದಿನಕ್ಕೆ ಯಾವುದು ಬಗೆ ಆಗ್ಬೋದು ಅಂತ ಟಿಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಇವತ್ತೇನು ಮಾಡುವ, ಇವತ್ತು ಮತ್ತೆ ಪುರುಸೊತ್ತುಂಟು, ಏನಿಲ್ಲ 3 ಹೊತ್ತು ಮಾಡೋದೆಂದು. ಅದೇ ಸತ್ತವನಿಗೆಗೂ 1 ಪಿಂಡ, ಉಳಿದವರಿಗೆ 3 ಹೊತ್ತು ಪಿಂಡ. ಪ್ರಯೋಜನ ಆಗೋದಿಲ್ಲ ಅಂದ. ಆದ್ದರಿಂದ ಒಂದು ದಿನ ಅಲ್ಲ, ಇದು ನಿತ್ಯಂ ಬದುಕಿನುದ್ದಕ್ಕೆ ಮಾಡಿರ್ತಕ್ಕಂತಹ ಇದು ವ್ರತ ನಿಯಮಗಳು ಅಂತಾನೆ. ಎಲ್ಲಕ್ಕೂ ಅನ್ವಯ, ವಿಶೇಷವಾಗಿ ಧ್ಯಾನಕ್ಕನ್ವಯ. ಧ್ಯಾನ ಯೋಗ ಪರಹ. ಆ ಯೋಗದಲ್ಲಿ ಅವನು ನಿಷ್ಣಾತನಾಗಬೇಕು, ಅದನ್ನು ಪರಯೋಗ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ನಿತ್ಯಂ ಧ್ಯಾನ ಯೋಗ ಅಂದದ್ದು. ದೇವರ ಬಳಿ ಇರಲಿಕ್ಕೆ ಏನು ಮಾಡಿದರೂ ಆಗ್ತದೆ ಅಂತ ಉಂಟು ಸಾಧನೆಗಳಲ್ಲಿ. ಆದ್ದರಿಂದ ನಾನು ತೀರ್ಥಕ್ಷೇತ್ರ ಸಂಚಾರ ಮಾಡ್ತಾ ಇರ್ತೇನೆ, ಅದೇ ನನ್ನದು ವಿಶೇಷವಾದ ದೇವರ ಸೇವೆ ಅಂದರೆ ಅದು ತಪ್ಪು. ಅಶನ ಲಘು ಆಗ್ತದೆ. ಎಂತಾದರೂ ಸಿಕ್ಕಿದ್ದು ತಿನ್ನುವುದು, ಯಾರು ಜನ ಇಲ್ಲ, ಏಕಾಂತ ಸೇವೆ, ಅದು ನಡೀತದೆ. ಮಾತಾಡಲಿಕ್ಕಿಲ್ಲ, ದೇಹದ ಮೇಲೆ ಕಾಳಜಿ ಇಲ್ಲ, ಮನಸ್ಸು ಹಗುರವಾಗಿರ್ತದೆ, ನಡೀತದೆ ಅಂದರೆ ಆಗುವುದಿಲ್ಲ ಅಂತಾನೆ. ಒಂದು ಕಡೆ ಕೂತ್ಕೋ ಎನ್ನುವುದು ಬೇಕು ಅಂತ. ಅದಕ್ಕೆ ಧೃತ್ಯಾತ್ಮಾನಂ ನಿಯಮ್ಯಚ ಅಂತ ಆಸನ ಸಿದ್ಧಿಯನ್ನು ಹೇಳಿತ್ತು. ಆಗುವುದಿಲ್ಲ ಅಂತ. ನಿತ್ಯ ಧ್ಯಾನದಲ್ಲೇ ಇರಬೇಕು, ಅಖಂಡ ಧ್ಯಾನಕ್ಕೆ ಶರಣಾಗಬೇಕು. ತಪ್ಪಿದರೆ ಪುನಃ ಧ್ಯಾನ, ಮತ್ತೊಮ್ಮೆ ಪುನಃ ಸಿಕ್ಕಿಸುವುದು, ಮಗದೊಮ್ಮೆ ದೇವರ ಚಿಂತನೆ ಮಾಡೋದು, ಹೇಳಲಿಕ್ಕಿಲ್ಲ. ಶ್ರವಣಂ ಮನನಂ ಧ್ಯಾನಂ ಜಿಜ್ಞಾಸೇತ್ಯ ವಿಧೀಯತೆ ಅಂತ. ಕೇಳಬೇಕು, ಕೇಳಿದ್ದನ್ನು ನೆನಪಿಟ್ಕೊಳ್ಬೇಕು, ನೆನಪಿದ್ದನ್ನು ಕಾಣಲಿಕ್ಕೆ ಅಷ್ಟು ಇಷ್ಟಪಡಬೇಕು. ಆತ್ಮಾವರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸ್ತವ್ಯ. ದೇವರನ್ನು ಕಾಣಬೇಕು, ಕಾಣಬೇಕಾದರೆ ದೇವರ ಬಗ್ಗೆ ಕೇಳಬೇಕು, ಕೇಳಿದ್ದನ್ನು ಮರೆಯದಂತೆ ನೆನಪಿಟ್ಕೊಳ್ಬೇಕು, ಅದರ ಚಿಂತನೆ ಮಾಡಬೇಕು, ಅದನ್ನು ಆತ್ಮಸಾತ್ ಮಾಡಿಕೊಳ್ಳಬೇಕು, ಧ್ಯಾನದಿಂದ ಕಾಣಬೇಕು. ಅದು ನಿತ್ಯಂ ಧ್ಯಾನ ಯೋಗ ಬರಹ ಅಂತಾನೆ. ಪ್ರದಕ್ಷಿಣೆ ಬರ್ತೇನೆ, ಅದೆಲ್ಲ ಆಗೋದಿಲ್ಲ ಅಂದ. ಭಜನೆ ಮಾಡ್ತೇನೆ, ಬಾಯಿ ಮುಚ್ಚಯ್ಯ ಅಂತಾನೆ. ಅಥವಾ ಕಾಯ ಮಾನಸ ಹೇಳಲಿಲ್ವ ಕೇಳ್ತಾನೆ. ಬಾಯಿ ಮುಚ್ಚಿ ಹೇಳಿ ಆಗಿದೆ, ನೀನು ಮತ್ತೆ ಭಜನೆ ಶುರು ಮಾಡ್ತೇನೆ. ಅಲ್ಲ, ಭಕ್ತಿ ಅಷ್ಟು ಬಗ್ಗೆ ಉಂಟು. ಭಕ್ತಿಯಲ್ಲಿ ಭಜನೆ ಸೇರುವುದಿಲ್ಲ ಅಷ್ಟೇ. ಭಕ್ತಿಯಿಂದ ಬಜಿಲು ಕೊಡಲಿಕ್ಕೆ ಬರ್ತದೆ, ಭಜನೆ ಮಾಡಲಿಕ್ಕೆ ಬರೋದಿಲ್ಲ. ಬಜಿಲಿಂದ ಅವಲಕ್ಕಿ. ಭಕ್ತಿಯಿಂದ ಭಗವಂತನಿಗೆ ಅವಲಕ್ಕಿ ಪ್ರಸಾದವನ್ನು ಕೊಡಲಿಕ್ಕೆ ಬರ್ತದೆ, ನಾವು ಕೊನೆಗೆ ತಿನ್ನಲಿಕ್ಕೆ ಬರ್ತದೆ, ಹೊರತು ಭಜನೆ ಬರೋದಿಲ್ಲ. ನೋಡಿ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಅಂದರೆ ಶ್ರವಣಂ ಅಂದರೆ ಕೇಳುವುದು, ಕೀರ್ತನಂ ಅಂದರೆ ಹೇಳುವುದು, ಕೇಳಿದ್ದನ್ನು ಹೇಳುವುದು ಇನ್ನೊಬ್ಬರಿಗೆ, ಮಕ್ಕಳಿಗೋ ಸುತ್ತಮುತ್ತಲಿನವರಿಗೋ. ವಿಷ್ಣೋ ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಎಲ್ಲಿ ಉಂಟು ಭಜನೆ? ಬಂತ? ಬರಲಿಲ್ಲ, ಇಲ್ಲ. ಭಜನೆ ಶಬ್ದಕ್ಕೆ ಅರ್ಥವೇ ಸಂಸ್ಕೃತದಲ್ಲಿ ಭಜ ಸೇವಾಯಾಮ್ ಅಂತ, ದೇವರ ಸೇವೆ ಮಾಡು ಅಂತ. ಅಲ್ಲಿ ಹೋಗಿ ಅಂಗಳ ಗುಡಿಸು, ಪರವಾಗಿಲ್ಲ. ದೀಪ ಶುದ್ಧ ಮಾಡು, ಆಗ್ಬೋದು, ತೊಂದರೆ ಇಲ್ಲ. ಮಾಲೆ ಕಟ್ಟಿಕೊಡು ದೇವರಿಗೆ, ಹೂ ತಂದು ಯಾರದ್ದು ಹಾಕಿದ್ದಲ್ಲ, ಹೂ ತಂದು ನೀನೇ ಕೊಯ್ದು ತರಬೇಕು ದೇವರಿಗೆ, ಮನೆಯಲ್ಲಿ ಬೆಳೆಸಿ, ಯಾರ ಮನೆಯದ್ದಲ್ಲ. ಅದು ಮಾಲೆ ಕಟ್ಟುವ ವಿಧಾನ, ದೇವರಿಗೆ ಕೊಡುವಂಥದ್ದು. ಅದು ಮಾಡು, ದೇವರ ಸೇವೆ ಅಂದರೆ ಅದು. ಅವನ ನಾಮಸ್ಮರಣೆಯನ್ನು ಮಾಡು ನಿರಂತರ. ಇದೆಲ್ಲ ಸೇವೆಯ ಕ್ರಮ ಅಷ್ಟೇ ಹೊರತು ಮತ್ತೆ ಬೊಬ್ಬೆ ಹಾಕುವುದಲ್ಲ ಅಂತಾನೆ, ಅದು ಪ್ರಯೋಜನ ಇಲ್ಲ ಅಂತ, ಅದಿಲ್ಲಿ ಬರೋದಿಲ್ಲ ಅಂತ. ಆದ್ದರಿಂದ ಪ್ರದಕ್ಷಿಣೆ ಬರೋದು 1 ಗಂಟೆ, 1 ಗಂಟೆ ಭಜನೆ ಮಾಡುವುದು, ಮತ್ತೊಂದು ಗಂಟೆ ಪಾರಾಯಣ ಮಾಡುವುದು, ಗಟ್ಟಿ ಸ್ತೋತ್ರ ಹೇಳುವುದು, ಇದೆಲ್ಲ ಕೆಲಸ ಅಲ್ಲ. ಇಡೀ ದಿನ ದೇವರ ಸೇವೆ ಹೇಳಿಕೊಂಡು ಆಗುವುದಿಲ್ಲ ಅಂತಾನೆ. ನಿತ್ಯಂ ಧ್ಯಾನ ಯೋಗ ಬರಹ ಅಂದ, ಕೂತ್ಕೋ ಅಂದ. ಅದಕ್ಕೆ ಹೇಳಿ, ಅಲ್ಲ ಕೂತ್ರೆ ನಿದ್ದೆ ಬರ್ತದೆ, ಅದಕ್ಕೆ ಧ್ಯಾನ ಯೋಗ ಪರಹ ಅಂತ. ನೀನು ಧ್ಯಾನಕ್ಕೆ ಪರನಾಗಬೇಕು, ನಿದ್ದೆಗೆ ಪರನಾಗಬಾರ್ದು, ಎಚ್ಚರಗೊಳ್ಳಬೇಕು. ಅದಕ್ಕೆ ಲಘ್ವಾಶಿ ಅಂದದ್ದು. ಕಡಿಮೆ ಊಟ ಮಾಡಿದರೆ ನಿದ್ದೆ ಬರುವುದಿಲ್ಲ ಅಷ್ಟೇ. ಅದಕ್ಕೋಸ್ಕರ ಮೊದಲೇ ಹೇಳ್ತಾನೆ ಅವನು, ವಿವಿಕ್ತ ಸೇವೆಯಿಂದ ಪ್ರತ್ಯೇಕವಾದ ಒಂದೇ ವಿಷಯವನ್ನು ಯೋಚನೆ ಮಾಡು, ಅದು ಒಂದು ಅರ್ಥ. ಶುದ್ಧವಾದ ಜಾಗದಲ್ಲಿ ಕೂತಾಗ ಕನಸಿನ ನಿದ್ದೆಯ ಪ್ರಭಾವ ಬೀರುವುದಿಲ್ಲ, ಎಚ್ಚರಾಗಿರುತ್ತದೆ. ಅಂತಹ ತಾಣಗಳಲ್ಲಿ ಎಚ್ಚರ ಕೊಡುತ್ತದೆ. ಅದರಲ್ಲಿ ವಿವಿಕ್ತ ಅಂದರೆ ಪ್ರತ್ಯೇಕವಾದ ವಿಷಯವನ್ನು ಮಾತ್ರ ಸೇವೆ ಮಾಡು. ಗೋಜಲು ಮಾಡಿಕೊಳ್ಳಬೇಡ, ಎಲ್ಲರನ್ನೂ ಎಳೆದು ತರಬೇಡ, ತಲೆ ಎನ್ನುವುದನ್ನು ಕಸದ ಬುಟ್ಟಿ ಮಾಡಬೇಡ, ಎಲ್ಲಕ್ಕೂ ಜಾಗ ಕೊಡಬೇಡ ಅಂತಾನೆ. ಅದನ್ನು ವಿವಿಕ್ತ ಅಂದರೆ ಪ್ರತ್ಯೇಕವಾಗಿ ಒಂದೇ ವಿಷಯದೆಡೆಗೆ ತಲೆ ಹೋಗಲಿ, ಅದು ಸೇವೆ ಅನ್ನೋದು ಶಬ್ದ. ಸೇವಿ, ಲಘು ಆಶಿ. ಪ್ರಯೋಜನ ಹೊರಗಿನಿಂದ ಪಡೆಯುವಾಗ ಅತ್ಯಂತ ಸಣ್ಣದಾಗಿರಬೇಕು, ಆಗ ಜಾಡ್ಯ ಹೋಗಿರುತ್ತದೆ, ತಂದ್ರ ಬರುವುದಿಲ್ಲ, ಸೋಮಾರಿತನ ಉಳಿಯುವುದಿಲ್ಲ, ಆಲಸ್ಯಕ್ಕೆ ಜಾಗಿರುವುದಿಲ್ಲ ಆಗ್ತದೆ, ಧ್ಯಾನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದನ್ನ ನಿತ್ಯಂ ಧ್ಯಾನ ಯೋಗ ಬರಹ. ವೈರಾಗ್ಯಂ ಸಮುಪಾಶ್ರಿತ. ಧ್ಯಾನ ಮಾಡುವ ಮೂಲಕ ಸಿದ್ಧಿಗಳು ಒಳಗಿಂದ ಕೆಲಸ ಮಾಡುವಾಗ ಎಲ್ಲ ನಮಗೆ ಸಿಗ್ತದೆ.
ಇದು ಧ್ಯಾನದ ಲಕ್ಷಣ. ಅದು ನಿತ್ಯ ಧ್ಯಾನ ಮಾಡಲಿಕ್ಕೆ ಬಂದರೆ ಎಲ್ಲ ಸಿದ್ಧಿಗಳು ತನ್ನಷ್ಟಕ್ಕೆ ನಾನು ಬರ್ತೇನೆ ಹೇಳ್ತದೆ. ಆಗ ಯಾವುದನ್ನು ಮತ್ತೆ ಸೇರಿಸಿಕೊಳ್ಳಬೇಡ. ವೈರಾಗ್ಯಂ ಸಂ ಉಪಾಶ್ರಿತ. ಅವುಗಳೇ ಬಂದು ನಿನ್ನನ್ನು ಮಾತಾಡಿಸಿದರೂ ನೀನು ಅವುಗಳ ಹತ್ರ ಮಾತಾಡಲಿಕ್ಕೆ ನಿಲ್ಲಬೇಡ. ವೈರಾಗ್ಯ ಬೇಡ, ತನ್ನಷ್ಟಕ್ಕೆ ಬೇಡ ಕಾಣಬೇಕು. ಯಾವುದು ತನ್ನಷ್ಟಕ್ಕೆ. ಕೊನೆಗೆ ಮರಗಳು ಏನು ಮಾಡ್ತಾವೆ? ಕಾಡಿನಲ್ಲಿ ಕೂತಾಗ, ಏಕಾಂತದಲ್ಲಿದ್ದಾಗ ಅವುಗಳೇ ಹಣ್ಣು ಕೊಡಲಿಕ್ಕೆ ಶುರು ಮಾಡ್ತವೆ. ನಾವು ಇಷ್ಟರವರೆಗೆ ಕೊಯ್ಯುವುದು, ಕಷ್ಟಪಡುವುದು, ಅಭ್ಯಾಸ ಆದ ನಂತರ ಹಣ್ಣೇ ಬೀಳುವುದು ಮರದಿಂದ. ನಮ್ಮನ್ನದು ತಿನ್ನಿಸಲಿಕ್ಕೆ ಕೇಳ್ತದೆ. ಬೇಡ, ಎತ್ತಿಡು ಆಚೆ. ಅದು ಪ್ರಾಣಿಗಳಿಗೆ ಆಯಿತು, ಪಕ್ಷಿಗಳಿಗೆ ಆಯಿತು, ತೆಗೆದಿಡು. ಮರ ಕೊಟ್ಟಿದೆ ತಿಂದು ಬಿಡು ಅಂದರೆ ಮರ 100 ಹಣ್ಣು ಕೊಡ್ತದೆ, ತಿಂತೀಯಾ? ಇಲ್ಲ, ತಿನ್ನಬಾರ್ದು. ಎಷ್ಟು ಬೇಕೋ ಅಷ್ಟೇ ಅಲ್ವ? ಹಾಗೆ ಬೇಡ. ಆದ್ದರಿಂದ ಒಂದೊಂದೇ ಸಿದ್ಧಿಯಿಂದಾಗಿ ಅವನಿಗೆ ಮರಗಳು ಮಾತಾಡ್ತವೆ, ಸುತ್ತಮುತ್ತಲು ಪರಿಸರ ಅವನನ್ನು ಹಚ್ಚಿಕೊಳ್ಳುತ್ತವೆ, ನೀರು ಕಾಲಬುಡಕ್ಕೆ ಬರ್ತದೆ, ಇವನು ಹೋಗಬೇಕಾಗಿಲ್ಲ, ನದಿ ತನ್ನ ದಾರಿಯನ್ನು ಬದಲಿಸಿಕೊಳ್ಳುತ್ತದೆ. ಎಲ್ಲ ದೇವತೆಗಳು ಕಾಣಲಿಕ್ಕೆ ಶುರುವಾಗ್ತಾರೆ. 10-12ನೇ ದಿನದಲ್ಲಿ ಅತೀಂದ್ರಿಯ ಶಕ್ತಿಗಳಲ್ಲಿ ಮಾತಾಡಲಿಕ್ಕೆ ಬರ್ತದೆ. ಗೋಚರಿಸ್ತಾರೆ ಅವರು, ಸುತ್ತಮುತ್ತಲು ಇರುವವರು ಇವನಿಗೆ ಪ್ರತ್ಯಕ್ಷರಾಗ್ತಾರೆ. ಅವರು ಯಾಕೆ ಕಣ್ತಪ್ಪಿಸಿ ಹೋಗಬೇಕು? ಇವನಿಂದ ತೊಂದರೆ ಇಲ್ಲ, ಅವರಿಗೆ ಗೊತ್ತಾಗುತ್ತೆ. ಹಾಗೆ ನಿನಗೆ ಸಿದ್ಧಿಗಳು, ಅತೀಂದ್ರಿಯ ಶಕ್ತಿಗಳ ದರ್ಶನ, ಅತೀಂದ್ರಿಯ ಶ್ರವಣ, ಸಿದ್ಧಿಯ ಲಕ್ಷಣ ಇದೆಲ್ಲ ಆದಾಗ ಮೆಲ್ಲಕ್ಕೆ ಅಲ್ಲಿ ಹೋಗಬೇಡ. ವೈರಾಗ್ಯಂ ಸಮುಪಾಶ್ರಿತ. ಅದಕ್ಕೆ ಸಮ್ ಅಂತಾನೆ. ಪೂರ್ಣ ವೈರಾಗ್ಯ ತಾಳು. ಅದು ಯಾವುದನ್ನು ಮುಟ್ಲಿಕ್ಕೆ ಹೋಗಬೇಡ, ಬರ್ತದೆ ಎಲ್ಲ ದೂಡಿಬಿಡು ಅಂತಾನೆ. ಸಮುಪಾಶ್ರಿತ ವೈರಾಗ್ಯಂ. ಯಾವುದರ ಮೇಲೆಯೂ ನಿನಗೆ ಮಮತೆ ಆಗಬಾರ್ದು, ಇಷ್ಟ ಕಾಣಬಾರ್ದು, ದೂಡು, ಬೇಡ. ಒಂದು ಸರ್ತಿ ಬೇಡ ಕಂಡದ್ದು ಮತ್ತೆ ಬೇಕು ಕಾಣಬಾರ್ದು. ಯಾವ ಕಾಲಕ್ಕೂ ಬೇಡವಾಗಿರಬೇಕು ಅಂತಾನೆ. ವೈಭವದ ಬದುಕೇ ಬೇಡ, ಅರಸೊತ್ತಿಗೆ ಬೇಡ. ತನ್ನಷ್ಟಕ್ಕೆ ಒಲಿದು ಬರ್ತದೆ. ಅಲ್ಲಿ ಕೂತಾಗ ಕಾಡಿನಲ್ಲಿ ಎಲ್ಲರೂ ಓಡಿ ಬಂದು, ನೀವೇ ಉಪದೇಶಕರು, ನಮ್ಮದೊಂದು ಹಾಳು ಮಠ ಉಂಟು, ಜನ ಯಾರಿಲ್ಲ, ಬಂದು ಕೂತ್ಕೊಳ್ಳಿ ಅಂತಾರೆ. ಅಲ್ಲಿ ಹೋದವ ಮತ್ತೆ ದೊಡ್ಡ ಅರಮನೆ ಮಾಡೋದಲ್ಲ, ಬೇಡ ಅನ್ನಬೇಕು. ಬೇಡ ಹೇಳಲಿಕ್ಕೂ ತಡ ಮಾಡಬಾರ್ದು. ನೋಡುವ, ಎಲ್ಲ ನೋಡಿಕೊಂಡು, ಇದು ಪರ್ಕಟ್ ಬೇಡ ಹೇಳುವುದಲ್ಲ, ಬೇಡ ಸಹಜವಾಗಿ, ಒಳ್ಳೆದಿದ್ದರೂ ಬೇಡ, ಹಾಳಿದ್ದರೂ ಬೇಡ, ನೋಡದೇ ಬೇಡ ಹೇಳುವಂಥ ವಿಧಾನಗಳು. ಅದಕ್ಕೆ ವೈರಾಗ್ಯಂ ಸಂ ಹೇಳಿದ. ಪೂರ ವೈರಾಗ್ಯ ಇರಬೇಕು ಅಂತ. ವಿಗತವಾದ ರಾಗ. ರಾಗ ಅಂದರೆ ಆಸೆ. ಆಸೆಗಳೇ ಇಲ್ಲ ಅಷ್ಟೆ. ನಾವೇ ದಾಟ್ತಾ ಇತ್ತು, ಅದರಲ್ಲಿ ಎಲ್ಲರೂ ಇದ್ದಾರೆ, ನಾವೇ ಕತೆ ಅಷ್ಟೇ. ಇಲ್ಲಿಂದ ಅಲ್ಲಿಗೆ ತೆರಳಿಸುವುದು. ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಅದರಲ್ಲಿ ರಾಜನೂ ಇದ್ದ, ಮಂತ್ರಿಗಳು ಇರ್ತಾರೆ, ಸೇವಕರು ಇರ್ತಾರೆ, ಒಟ್ಟಿಗೆ ಅವನೋ ಒಬ್ಬ ಸನ್ಯಾಸಿ ಇದ್ದ, ಬೈರಾಗಿ ಇದ್ದ. ರಾಜ ಅವನನ್ನು ನೋಡಿ, ಅವನ ತೇಜಸ್ಸು ನೋಡಿ ಮಂತ್ರಿಯಿಂದ ತೆಗೆಸಿ ಎಷ್ಟೋ ಚಿನ್ನದ ವರಹಗಳನ್ನು ಕಾಣಿಕೆಯಾಗಿ ಇಡುತ್ತಾನೆ. ಕಾಣಿಕೆಯಾಗಿಟ್ಟ ತಕ್ಷಣ ನಮಸ್ಕರಿಸಿದ, ಮುಗಿಯಿತು. ಬೈರಾಗಿ ಎತ್ತಿದ, ನೀರಿಗೆ ಹಾಕಿದ, ನದಿಗೆ, ಆಳವಾದ ನದಿ. ಸೇವಕನ ಹತ್ರ ಹೇಳ್ತಾನೆ ರಾಜ, ತಾ ಅಂತ. ಹಾರಿದ. ರಾಜ ಮಂತ್ರಿ ಕೇಳ್ತಾನೆ ಗದರಿಸಿ, ನಿನಗೆ ಗೊತ್ತಾ ಬೈರಾಗಿ ಅದರ ಬೆಲೆ ಏನು ಅಂತ? ಗೊತ್ತು ಅಂದ. ಎಂಥ ಬೆಲೆ ಅಂತಾನೆ? ಅವನು ಹಾರುವಷ್ಟು, ನೀರಿಗೆ ಅವನು ಹಾರುವಷ್ಟು ಅದರ ಬೆಲೆ, ಉಪಯೋಗ ಏನು ಅಂತಾನೆ. ಹಾಗೆ ವೈರಾಗ್ಯಂ ಸಮುಪಾಶ್ರಿತ. ಯಾವ ಸೊತ್ತುಗಳು ಅವನಿಗೆ ಒಂದೇ ಬಗೆ ಕಾಣಬೇಕು, ಯಾವ ಕಾಲದಲ್ಲಿಯೂ. ಹಾಗೆ ಬದುಕುವ ವ್ಯವಸ್ಥೆ ಅಂತ, ಬಹಳ ಅದ್ಭುತವಾದ ವ್ಯವಸ್ಥೆ ಅಂತಾನೆ. ಅಧರ್ಮದ ಪ್ರವೇಶ ಆಗುವುದೇ ರಾಗದಲ್ಲಿ ಮತ್ತು ದ್ವೇಷದಲ್ಲಿ. ಸಂಶಯದ ಪ್ರವೃತ್ತಿಗೆ ರಾಗ ಕಾರಣ, ವಿಪರೀತ ಪ್ರವೃತ್ತಿಗೆ ದ್ವೇಷ ಕಾರಣ. ಅದು ಎರಡನ್ನು ದೇವರು ಸಿಕ್ಕಿಸಿ ಬಿಡ್ತಾನೆ. ಅಲ್ಲಿ ಅವನ ಸಾಧನೆಗಳೆಲ್ಲ ಸೋರ್ತಾ ಇರ್ತದೆ. ಮಡಿಕೆಯ 2 ತೂತುಗಳು ಮೇಲೆ ಮತ್ತೆ ಕೆಳಕ್ಕೆ, ಮುಗಿಯಿತು. ಆದ್ದರಿಂದ ನೀವೊಂದೊಮ್ಮೆ ಅಡಿ ತಳ ಹೋಗಿದೆ ಹೇಳಿಕೊಂಡು ಮಡಿಕೆಯನ್ನು ಕವುಚಿಟ್ಕೊಂಡ್ರೆ ಕವುಚಿಯೂ ಹೋಗುವುದು, ಬೀಳುವುದೇ, ಪ್ರಯೋಜನ ಇಲ್ಲ. ಬಾಯಿ ಹತ್ತಿರದಲ್ಲಿಯೂ ಕೆಳಗೆ ಬೀಳುತ್ತೆ, ಅಡಿಬಾಯದಲ್ಲಿಯೂ ಗಟ್ಟಿ ಇಲ್ಲ ಆಗುತ್ತೆ. ಆದ್ದರಿಂದ ಇದು 2 ರಾಗದ್ವೇಷಗಳು. ವೈರಾಗ್ಯಂ ಸಂ ಉಪಾಶ್ರಿತ ಅಂದರೆ ರಾಗದ ಮರಿಯೇ ದ್ವೇಷ. ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾದ್ಭವತಿ ಸಮ್ಮೋಹ ಅಂತ ಅದರ ಸರಪಳಿಯನ್ನೇ ಕೃಷ್ಣ ಹೇಳಿದ್ದ. ಅಂದ ರಾಗ ಮತ್ತು ದ್ವೇಷಗಳು, ರಾಜಸ ಮತ್ತು ತಾಮಸ ವಿಕಾರಗಳು, ಅದನ್ನು ಉಲ್ಲೇಖ ಮಾಡಲಿಕ್ಕೆ ವಿರಾಗ ಅಂದ. 2 ವಿಶೇಷವಾದ ರಾಗ, ದ್ವೇಷ ಸಮೇತವಾದದ್ದು, ಅದನ್ನು ಬಿಟ್ಟಿರಬೇಕು ನೀನು.
ಅದು ಸಮ್ಮಂತಾನೆ. ಪೂರ್ಣವಾಗಿ ದ್ವೇಷಗಳು ರಾಗಗಳು ಮುತ್ತಿಗೆ ಆಗ್ತವೆ. ನೀನು ಅದನ್ನು ವಿಗತ ರಾಗನಾಗು, ವಿಗತ ದ್ವೇಷನಾಗು. ವಿದ್ವೇಷ ವಿರಾಗ ಇದೆರಡರ ಭಾವ ನಿನ್ನಲ್ಲಿ ಮನೆ ಮಾಡಲಿ. ವೈರಾಗ್ಯಂ ಸಂ ಉಪಾಶ್ರಿತ. ಬೇಡ ಯಾಕೆ ಅಂದರೆ ಎಲ್ಲ ದೇವರ ಕೊಡುಗೆ, ದೇವರಿಗಿರಲಿ ಅಂತ. ಅದು ಬರಲಿ ಎಲ್ಲರೂ ಹೇಳುವುದುಂಟು. ನಮಗಲ್ಲ, ದೇವರಿಗೆ. ಜನರು ಒಪ್ತಾರೆ ಹೇಳಿ ನಾವು ಪಾಲಕಿಯಲ್ಲಿ ಕೂತ್ಕೊಳ್ಳೋದು, ರಥದ ಮೇಲೆ ಬರುವುದು, ಕಿರೀಟ ತೊಟ್ಕೊಳ್ಳುವುದು, ರುಮಾಲ ಹಾಕ್ಕೊಳ್ಳುವುದು ಅಂತ. ಇದು ದೇವರ ದೇಹ. ಹಾಗಾದರೆ ನಿನಗೇನು ಆಗುವುದಿಲ್ಲವೋ ಕೇಳಿದರೆ, ನಿನಗೆ ಚಂದ ಕಾಣುವುದಿಲ್ಲವೋ ಕೇಳಿದರೆ, ಅವ್ಯಕ್ತವಾಗಿ ಅವನಿಗೆ ಇಷ್ಟಪಡ್ತಾ ಇದ್ದಾನೆ, ಅದು ಪ್ರಯೋಜನ ಇಲ್ಲ. ಚಂದ ಕಾಣುವುದಿಲ್ಲ ಆದರೆ, ಚಂದ ಕಾಣ್ತದೆ ಆದರೆ ಯಾರ ತಲೆ ಮೇಲೆಯೂ ಚಂದ ಕಾಣಬೇಕು. ಚಂದ ಕಾಣುವುದಿಲ್ಲ ಆದರೆ ಯಾರ ತಲೆ ಮೇಲೆಯೂ ಚಂದ ಕಾಣಬಾರ್ದು. ಅದನ್ನು ಚಂದ ಕಾಣುತ್ತೆ ಆದರೆ ನಿಮ್ಮ ಕೆಲಸದವರ ತಲೆಯಲ್ಲಿ ಇಟ್ಟುಬಿಡಿ, ಚಂದ ಕಾಣಲಿ. ಆಗ ಅವರಿಗೆ ಅಸೂಯೆ ಹೇಳ್ತದೆ, ಅವನ ತಲೆಯಲ್ಲಿ ಇಡುದ, ಅದಾಗುವುದಿಲ್ಲ ಅಂತಾನೆ. ಮತ್ತೆ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗುವುದಿಲ್ಲ, ಅವನ ಕೈಯಲ್ಲಿ ಇವನ ಸೊತ್ತಿದ್ರೆ ಇವನಿಗೆ ಇಷ್ಟ ಆಗುವುದಿಲ್ಲ ಅಂತ ಅಸೂಯೆ ಇರ್ತದೆ. ಮತ್ತು ಇವರ ತಲೆಯಲ್ಲಿದ್ದಾಗ ಅಹಂಕಾರ ಇಲ್ಲದೆ ಇರ್ತದ, ಪ್ರಯೋಜನವೇ ಇಲ್ಲ. ಯಾರ ಕೈಯಲ್ಲಿದ್ದರೂ ಸೊತ್ತಿನ ಬಗ್ಗೆ ಅಪೇಕ್ಷೆ ಇಲ್ಲದಿದ್ದರೆ ನಿಜವಾದ ವೈರಾಗ್ಯ. ವೈರಾಗ್ಯ ಅಂದರೆ ವಸ್ತು ಇಲ್ಲದಿದ್ದರೆ ಅಲ್ಲ, ವಸ್ತು ವೈರಿಯ ಕೈಯಲ್ಲಿದ್ದಾಗಲೂ ಖುಷಿ ಪಡುವ ವ್ಯವಸ್ಥೆ ಬೇಕು ನಮಗೆ, ಅದು ವೈರಾಗ್ಯ. ಬೇಡ ಅಂದರೆ ಹಾಗೆ, ಯಾರಿಗೂ ಬೇಡ ಬರಬಾರ್ದು, ನನಗಂತೂ ಬೇಡವೇ ಇರಬೇಕು. ಯಾರ ಕೈಯಲ್ಲಿದ್ದರೂ ನನಗೆ ಬೇಡ, ಯಾರ ಕೈಯಲ್ಲಿದ್ದರೂ ಪರವಾಗಿಲ್ಲ, ನನಗಲ್ಲ. ಪ್ರವಚನ ಕೇಳುತ್ತಾ ಇದ್ದ, ಬಹಳ ಚೆನ್ನಾಗಿತ್ತು. ಮಿಥಿಲೆಯ ಅರಸ ಜನಕ ಪಾಠ ಆಗ್ತಾ ಇದ್ದಾಗ ಅರಮನೆಯಿಂದ ಹೊರಗೆ ನಿಂತು ಪಾಠ ಆಗುವುದು, ಮರದಡಿಯಲ್ಲಿ ವಿಶಾಲವಾದ ಬಯಲಿನಲ್ಲಿ. ಆಗ ದೂತ ಬಂದು, ಕೆಲಸದವ ಒಂದು ಹೇಳಿದ, ಅರಮನೆಗೆ ಬೆಂಕಿ ಬಿದ್ದಿದೆ ಅಂತ. ಪಾಠ ಆಗುವಾಗಲೇ ಕೇಳ್ತಾ ಇದ್ದಾನೆ ಪಾಠ, ಚೆನ್ನಾಗಿ ಹೇಳಿದ. ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ದಹತಿ ಕಿಂಚನ ಅಂದ. ಮಿಥಿಲೆ ಅರಸೊತ್ತಿಗೆ ಬೆಂಕಿಯಲ್ಲಿ ಹುತಾಗ್ತಾ ಇದ್ದರೆ ಅಲ್ಲಿ ನನ್ನದು ಎಂಥದ್ದು ಇಲ್ಲಲ್ಲಯ್ಯ ಅಂದ. ನನಗೇನಾಗಬೇಕಂದ, ನನಗೆ ಬೆಂಕಿ ಹಿಡಿದಿದ ಕೇಳ್ತಾನೆ. ಇಡೀ ಅರಮನೆಗೆ ಬೆಂಕಿ ಬಿದ್ದಿದೆ, ಇವನು ತತ್ವಚಿಂತನೆಯಿಂದ ಕದಲಲಿಲ್ಲ. ಇದು ವೈರಾಗ್ಯ, ಅಷ್ಟು ಗಟ್ಟಿಯಾಗಿದೆ. ಹಾಗಾದರೆ ಬೆಂಕಿಗಾದರೂ ಅಂತಹ ದಮ್ಮು ಇರ್ತದೆಯಾ? ಇಲ್ಲ. ಇವನ ಪರೀಕ್ಷೆಗೆ ಬೆಂಕಿ ಹಿಡಿದದಲ್ಲಿ, ಮತ್ತು ಅರಮನೆ ಹಾಗೇ ಇದೆ. ಅಷ್ಟು ದೊಡ್ಡ ಅಗ್ನಿ ಪರೀಕ್ಷೆ ಇವನದು. ತತ್ವದ ಪರೀಕ್ಷೆ ಅಂದರೆ ಹಾಗೆ. ಯಾವ ಕಾಲದಲ್ಲೂ ಏನು ಸಂಕಟಕ್ಕೂ ನಾವು ಭಗವದ್ ಎಚ್ಚರದಿಂದ ಕದಲಬಾರದು. ಏನು ಕಳ್ಕೊಳ್ಳಿಕ್ಕೂ ಯಾವತ್ತೂ ಮೊದಲೇ ಸಿದ್ಧ ಇರಬೇಕು. ವೈರಾಗ್ಯ ಅಂದರೆ ಅಂದರೆ ಹಾಗೆ, ಸಂಪೂರ್ಣ ವೈರಾಗ್ಯ ಅಲ್ಲ, ಅದು ಮೊದಲೇ ವೈರಾಗ್ಯ. ಯಾವುದು ನನಗೆ ಬೇಡ, ಬರುವುದಿಲ್ಲ ಅಂತ ಬೇಡಲ್ಲ. ಅಭಾವ ವೈರಾಗ್ಯವೋ, ಸ್ಮಶಾನ ವೈರಾಗ್ಯವೋ, ಅದು ಇನ್ಯಾವುದೋ ರೀತಿಯಾದದ್ದು, ಆಸ್ಪತ್ರೆ ವೈರಾಗ್ಯ, ಸುಮಾರು ಬಗೆದಿರ್ತದೆ. ಪ್ರವಚನ ಕೇಳಿದ ನಂತರ ಹೌದು ಹಾಗೆ ಇರಬೇಕು ಕಾಣ್ತದೆ. ಮತ್ತು ಮನೆ ಹೋದ ನಂತರ ಅದು ನಾಳೆ ಪ್ರವಚನಕ್ಕೆ ಸರಿ ಆಗ್ತದೆ ಅಂತ ಆಗಿ ಹೋಗ್ತದೆ. ಪ್ರವಚನ ದಿನ ಉಂಟಾಗಿ ಆಗಿಬಿಡ್ತದೆ. ಅದೆಲ್ಲ ಪ್ರವಚನ ಕೇಳುವುದು ಮಾತ್ರ ಅಂತಾರೆ. ಅಲ್ಲಿ ಆಯ್ತಲ್ಲ, ಈ ರೋಗಕ್ಕೂ ಮಾತ್ರೆಗೂ ಸಂಬಂಧ ಇದ್ದಾಗೆ. ಅದು ಮಾತ್ರೆ ಒಂದು ಬಡಿಯಲ್ಲಿ ಪಕ್ಕೊಳ್ಳುವುದು ಅಷ್ಟೇ. ಯಾಕೆ? ಅದು ಧೈರ್ಯಕ್ಕೆ. ಮತ್ತು ರೋಗ ಅದು ನಮಗೆ ಇರಲಿಕ್ಕೆ. ರೋಗ ಎನ್ನುವುದೊಂದು ಲಕ್ಷಣ ಆಗಿದೆ ಈಗ. ಸಿರಿವಂತರ ಲಕ್ಷಣ 4-5 ಬಗೆ ರೋಗ ಇರಬೇಕು ಅಷ್ಟೇ. ಯಾಕೆ ಹೇಳ್ತಾರೆ ಮತ್ತೆ? ಇಷ್ಟೇಯಾ ಅಯ್ಯ ಅಂತಾರೆ. ದೊಡ್ಡ ದೊಡ್ಡ ಶ್ರೀಮಂತ ಅಂದರೆ ದೊಡ್ಡ ದೊಡ್ಡ ರೋಗಗಳಲ್ಲಿ ಜಾಸ್ತಿ ಇರಬೇಕು, ಆಗ ಅವನು ದೊಡ್ಡವನು. ಆದ್ದರಿಂದ ಮಾತ್ರೆ ಅದೊಂದು ಫ್ಯಾಷನ್, ಅದು ಇರಬೇಕು. ಮಾತ್ರೆ ಒಂದು ಬದಿಯಲ್ಲಿ, ರೋಗ ಒಂದು ಬದಿಯಲ್ಲಿ, ಇಬ್ಬರು ಒಟ್ಟಿಗೆ ಬದುಕುವುದು, ಅದು ವಿಚಿತ್ರ. ಆದ್ದರಿಂದ ಇದೆಲ್ಲ ಆಸ್ಪತ್ರೆ ವೈರಾಗ್ಯಗಳು, ಸ್ಮಶಾನ ವೈರಾಗ್ಯಗಳು ನಾಳೆ ಅದೆಲ್ಲ ಹಾಗೆ. ಅದು ಪರವಾಗಿಲ್ಲ, ಪ್ರವಚನ ಕೇಳಲಿಕ್ಕೆ ಉಂಟು, ಕೇಳುವುದು ಅದು ಒಂದು ಬದಿಯಲ್ಲಿ, ಆಸ್ಪತ್ರೆ ಹೋಗುವುದು ಬರುವುದು ಅದು ಒಂದು ಬದಿಯಲ್ಲಿ. ಅಭಾವ ವೈರಾಗ್ಯವಾಗಿ ಇಲ್ಲ, ದೇವರು ಕೊಡಲಿಲ್ಲ ಬೇಡ ಅಷ್ಟೇ, ಕೊಟ್ಟರೆ ತಿಂತಾನೆ ಉಪಯೋಗಿಸ್ತಾನೆ, ಅದು ಪ್ರಯೋಜನ ಇಲ್ಲ ಅಂತಾನೆ. ವೈರಾಗ್ಯ ಅಂದರೆ ಕಾಲ ಎದುರು ಬೇಕಾದಷ್ಟಿದ್ದರೂ ಬೇಡ ಎನ್ನುವ ಭಾಗ. ಯಾವ ಕಾಲದಲ್ಲಿಯೂ ಅದರ ಮೇಲಿನ ಆಸೆಯೇ ಇಲ್ಲ. ಅದನ್ನು ದ್ವೇಷಿಸಿ ಬೇಡ ಅಲ್ಲ, ಸಹಜವಾಗಿಯೇ ಬೇಡ. ಭಾಳ ಚೆನ್ನಾಗಿದೆ, ಸುಂದರವಾದಂತಹ ಒಂದು ವ್ಯವಸ್ಥೆ ಅದು. ಹೇಗೆ? ಅದೇ ನಿಜವಾದ ಯೋಗಿಯಾದವನಿಗೆ, ಅತ್ಯಂತ ಎತ್ತರದಲ್ಲಿ ನಿಂತವನಿಗೆ ಏನು ಕೇಳಿದರೂ ಬದುಕಿನಲ್ಲಿನ ಯಾವುದು ಬೇಡ. ನಿನಗೆ ಒಂದು ಮನೆ ಕಟ್ಟಿಸಿ ಕೊಡ್ತೇನೆ, ಊರಿಗೆ ಬಾ ಅಂದರೆ ಬೇಡ ಅಂತಾನೆ, ದಮ್ಮೆಯೇ ಬೇಡ ಅಂತ, ಅಲ್ಲಿ ಸಿಕ್ಕಿ ಬೀಳುತ್ತೇನೆ ಅಂತ. ಅಂದು ಯಾವ ಕಾಲದಲ್ಲಿಯೂ ಅವನಿಗೆ ಯಾವ ಆಸೆಗಳು ಇರುವುದಿಲ್ಲ. ಆ ರೀತಿಯಾದ ನಿಜವಾದ ಪಕ್ವತೆಯನ್ನು ಪಡೆಯುವ ವ್ಯವಸ್ಥೆಗೋಸ್ಕರ ಉಪ ಆಶ್ರಿತ ಅಂತ. ದೂರದಲ್ಲಿ ಕಂಡು ವೈರಾಗ್ಯದ ಪಾಠವನ್ನು ಮಾಡಿಕೊಳ್ಳುವುದಲ್ಲ, ಅನುಭವದಲ್ಲಿ ಅಂತಾನೆ. ದಾಂತಹ ಶಾಂತಃ ಉಪರತಃ ತಿತಿಕ್ಷು. ಅವನು ತಾನಾಗಿ ಉಪರತಿಯನ್ನು ಪಡಿಬೇಕು, ಹಿಂದೆ ಬರಬೇಕು.
ಎಲ್ಲಿಯೋ ನೋಡಿ ನೋಡಿ ವೈರಾಗ್ಯ ಬಾರದಿದ್ದರೆ ಅವರಿದ್ದಾಗಿ ಇವರಿದ್ದಾಗೆಲ್ಲ ಸೋತು ಸುಣ್ಣಾಗಿ ಜರ್ಜರಿತರಾಗಿ ಕೊನೆಗೆ ಏನೂ ಇಲ್ಲದೆ ವೈರಾಗ್ಯಕ್ಕೆ ಬೀಳುವವರಾಗಿ ಆಯಿತು. ವೈರಾಗ್ಯ ಕೂಪಕ್ಕೆ ಅವರು ಬಿದ್ದದ್ದು, ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಬಂತು. ಹಾಗಾಗಬಾರ್ದನ್ನು ಅಂದರೆ ಹತ್ತಿರದಲ್ಲಿ ಇವನು ಇಷ್ಟಪಟ್ಟು ವೈರಾಗ್ಯವನ್ನು ಮಾಡಿಕೊಳ್ಳಲಿಕ್ಕೆ, ಬೇಕಾದಾಗಲೇ ಬೇಕಾದಷ್ಟು ಇದ್ದಾಗಲೇ ಇಲ್ಲ ಅಂತ ಮಾಡಿಕೊಳ್ಳಿಕ್ಕೆ ಬಿಡಲಿಕ್ಕೆ, ಇದು ವೈರಾಗ್ಯ. ಯಾಕೆಂದರೆ ವೈರಾಗ್ಯ ಮಾಡಿಕೊಂಡಲ್ಲಿ ಜ್ಞಾನಕ್ಕೆ ಜಾಗ ಸಿಗ್ತದೆ, ಭಗವಂತನ ಭಕ್ತಿಗೆ ಅಲ್ಲಿ ಅವಕಾಶ ಇರ್ತದೆ. ಇಲ್ಲದಿದ್ದರೆ ವೈರಾಗ್ಯ ಇಲ್ಲದಿದ್ದರೆ ಎಲ್ಲ ಬೇಕುಗಳಿದ್ದರೆ ಬೇಕುಗಳೇ ತುಂಬಿರ್ತದೆ, ದೇವರು ಬೇಡ ಆಗಿರ್ತದೆ. ಅನ್ನ ದೇವರು ಬರಬೇಕಾದ್ರೆ ಅದಕ್ಕೆ ಹೇಳಿದರೆ ದೇವರು ಬರಬೇಕಾದ್ರೆ ಎಲ್ಲವನ್ನು ಖಾಲಿ ಮಾಡಿ ಬರ್ತಾನೆ, ಚೊಕ್ಕ ಮಾಡಿ ಬರ್ತಾನೆ. ಬಂದಂದ್ರೆ ಯಾರನ್ನು ಬರಲಿಕ್ಕೂ ಬಿಡುವುದಿಲ್ಲ, ಬಂದರೆ ಮತ್ತೆ ಪುನಃ ದೇವರು ಹಾರಿ ಹೋಗ್ತಾನೆ. ಅದಕ್ಕೆ ವೈರಾಗ್ಯಂ ಸಂ ಉಪಾಶ್ರಿತ, ಸಂ ಅಂದರೆ ಭಗವಂತನಿಗಾಗಿ ಅಂತ, ದೇವರಿಗಾಗಿ ವೈರಾಗ್ಯವನ್ನು ತಾಳಬೇಕು. ನಮಗೋಸ್ಕರ ಅಲ್ಲ, ನಮ್ಮ ಉದ್ಧಾರಕ್ಕಿಂತಲೂ ಹೆಚ್ಚಿನ ಲಕ್ಷಣ ಭಗವಂತನ ಪ್ರೀತಿ. ದೇವರು ಬೇಕಾದರೆ ಎಲ್ಲವನ್ನು ಬಿಡಲಿಕ್ಕೆ ನೋಡಿ, ತಿನ್ನುವುದರಲ್ಲಿ ಎಷ್ಟು ಬಿಡಲಿಕ್ಕೆ ಹೇಳುತ್ತಾನೆ ನೋಡಿ, ಎಷ್ಟು ಪದಾರ್ಥಗಳಿಲ್ಲ ತಿನ್ನುವಂಥದ್ದು, ಎಷ್ಟು ವೃತ್ತಗಳನ್ನು ದೇವರು ಹೇಳುವುದಿಲ್ಲ, ಎಷ್ಟು ತಿಂಗಳಲ್ಲಿ ತಿಳಿಸಿಕೊಡುವುದಿಲ್ಲ. ನಮಗೆ ಯಾವುದನ್ನಾದರೂ ತಿನ್ನಬಾರದು ಅಂತ ಮಾಡಿಕೊಳ್ಳಲಿಕ್ಕೆ ಬರುತ್ತೋ ನೋಡಿ, ಹೋಗಬಾರದ್ದು, ಹೇಳಬಾರದ್ದು, ನೋಡಬಾರದ್ದು, ಉಪಯೋಗಿಸಿಕೊಳ್ಳಬಾರದ್ದು, ಎಂಥದೂ ಮಾಡಲಿಕ್ಕೆ ಬರುವುದಿಲ್ಲ. ದೇವರು ಎಷ್ಟು ಚೆನ್ನಾಗಿ ಅದನ್ನು ಬಿಡಿಸಿ ಹೇಳಿದ್ದಾನೆ. ನನಗೋಸ್ಕರ ಯಜ್ಞಶಿಷ್ಟಾಸಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈ. ದೇವರ ಪೂಜೆಗೋಸ್ಕರ ಉಪಯೋಗಿಸಿಕೊಂಡದ್ದನ್ನು ತಿಂದಾಗ ಮಾತ್ರ ಅವನಿಗೆ ಭಾಗ್ಯ ಉದಯ ಆಗತ್ತೆ. ಭಗವಂತನಿಗೆ ಇಷ್ಟೆಲ್ಲ ಒಪ್ಪಿಸಬಾರದು ಅಂತ ಉಂಟು. ಆದರೆ ನಾವು ನೋಡಿ ಕಾಫಿಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಕೊಡುವುದಿಲ್ಲ. ಕುಡಿಯುವುದೆಲ್ಲ ದೇವರಿಗೆ ಕೊಟ್ಟು ಕುಡಿಯಲಿ ಅಂತೇಳಿ ಕೊಟ್ಟರೆ ನೀವು ಕೊಡಬಾರದ್ದನ್ನು ಕೊಟ್ಟದ ಪಾಪಕ್ಕೆ ಬಗೆಯಾಗ್ತೀರಿ. ಶಾಸ್ತ್ರದಲ್ಲಿ ಹಾಳು ಮಾಡಿ ಕೊಡಬಾರದು ಅಂತುಂಟು ವಸ್ತುವನ್ನು. ಹಾಲು ಚೆನ್ನಾಗಿದೆ, ಹಾಲಾಗೆ ಕೊಡಬೇಕು. ಅದನ್ನು ಹಾಳು ಮಾಡಿಕೊಟ್ರೆ ಪಾಪ ಮಾಡಿದಾಗೆ ನೀವು ಭಗವಂತನನ್ನು ಮೋಸಗೊಳಿಸ್ತೀರ, ಸಾಧ್ಯ ಇಲ್ಲ. ಹಾಗಾದರೆ ನಾವು ಕುಡಿತೇವೆ, ಕೊಡದೆ ಕುಡಿಯುವುದು ಹೇಗೆ? ನೀವು ಕುಡಿಬೇಡಿ, ಯಾರು ಹೇಳಿದ್ದಾರೆ ಕುಡಿಬೇಕು? ದೇವರಿಗೆ ಕೊಡದ್ದನ್ನು ಕುಡಿಬಾರದು ಹೇಳಿದ್ದಾರೆ, ದೇವರಿಗೆ ಕೊಡಲಿಕ್ಕೆ ಇಂಥದ್ದು ಮಾತ್ರ ಕೊಡು ಅಂತ ಹೇಳಿಬಿಟ್ಟಿದ್ದಾರೆ, ಮತ್ತೇನು ಮಾಡುವ? ಅನ್ನ ಶಾಸ್ತ್ರದಲ್ಲಿ ಯಾವುದನ್ನು ನಿಷೇಧ ಮಾಡಿದ್ದಾರೆ ಅದು ಸರ್ವಾತ್ಮನ ನಿಷಿದ್ಧ, ಬೇಕಾಗಿಲ್ಲ. ಮತ್ತು ಲೋಕದಲ್ಲಿ ಕಾಫಿ ಬೀಜ ಯಾಕೆ ಬಂದಿದೆ? ಅದು ಯಾವುದೋ ಔಷಧಕ್ಕೆ ಬಂದಿದೆ, ನಿಮಗೆ ತಿನ್ನಲಿಕ್ಕೆ ಯಾರು ಹೇಳಿದರು? ತಲೆ ಹಾಳು ಮಾಡಲಿಕ್ಕೆ ಯಾರು ಹೇಳಿದರು? ಲೋಕದ ಸೃಷ್ಟಿ ಒಂದು ನಾವು ಹೇರಳವಾಗಿ ಬೆಳೆಸುವುದು, ಅದಾಗಿ ಬಂದದ್ರೆ ಭಾಳ ಕಡಿಮೆ ಮಟ್ಟದಲ್ಲಿ ಬಂದಿರ್ತದೆ. ನಾವು ಹೆಚ್ಚು ಕುಡಿಲಿಕ್ಕೆ ತಿನ್ನಲಿಕ್ಕೆ ಇಷ್ಟಪಟ್ಟದನ್ನು ಹೆಚ್ಚು ಮಾಡ್ತಾ ಇದ್ದೇವೆ. ನಿಜವಾಗಿ ಬಿಟ್ಟಿದ್ದರೆ ಅಷ್ಟು ಆಗುವುದಿಲ್ಲ. ಔಷಧಕ್ಕೋಸ್ಕರ ಮಾತ್ರ, ಔಷಧದ ಅಂಗಡಿಯಲ್ಲಿ ಬರ್ತದೆ, ಔಷಧಕ್ಕೋಸ್ಕರ ಉಪಯೋಗಿಸ್ತದೆ, ಮತ್ತು ಮುಂದೆ ಹೋಗ್ತದೆ ಅಷ್ಟೆ. ನಾವು ಔಷಧದ ವಸ್ತುಗಳನ್ನೆಲ್ಲ ದಿನನಿತ್ಯದ ಬಳಕೆಯಾಗಿ ಮಾಡಿಕೊಂಡೆವು, ಅದರಿಂದ ತಲೆ, ದೇಹ, ಮನಸ್ಸು ಎಲ್ಲ ಹಾಳು ಮಾಡಿಕೊಂಡೆವು, ಇದರಿಂದ ಪರಿಸರವನ್ನು ಹಾಳು ಮಾಡಿದೆವು. ಮತ್ತೆ ಪ್ರಶ್ನೆ ಬಂತು, ನಾವು ತಿನ್ನುವುದು ಕುಡಿಯುವುದೆಲ್ಲ ದೇವರಿಗೆ ಕೊಡದೆ ಆಗುತ್ತೋ? ಆಗುವುದಿಲ್ಲ. ಹಾಗಾದರೆ ಕೊಡಿ, ಹಾಳನ್ನು ಕೊಡಿ, ಔಷಧ ಕೊಡುವುದಿಲ್ವೋ? ಔಷಧ ಕೊಡುತ್ತೆ ನಮ್ಮ ಬದುಕಿಗೆ, ಅದು ಇಲ್ಲದಿದ್ದರೆ ಅನಿವಾರ್ಯ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಔಷಧದಂತೆ ಕಾಫಿ ಅಲ್ಲ. ನಿಷಿದ್ಧ ಪದಾರ್ಥಗಳನ್ನು ದೇವರಿಗೆ ಕೊಡಲಿಕ್ಕಿಲ್ಲ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವಿನಿರ್ಣಯ ಅಂತ, ಮಾಡು ಬಿಡು ಹೇಳಲಿಕ್ಕೆ ಶಾಸ್ತ್ರ ಪ್ರಮಾಣ. ಶಾಸ್ತ್ರದಲ್ಲಿ ನಿಷೇಧ ಮಾಡಿದ್ದನ್ನು ದೇವರಿಗೆ ಕೊಡಲಿಕ್ಕಿಲ್ಲ, ನಾವು ತಿನ್ನಲಿಕ್ಕೆ ಇಲ್ಲ. ಇದು ವೈರಾಗ್ಯಂ ಸಮಭಾಷಿತ ಯಜ್ಞಶಿಷ್ಟಾಸಿನಸ್ ಅಂತ ಹೇಳಿ. ಸಮ್ ಅಂದರೆ ಹಾಗೆ, ದೇವರ ವಿಷಯದಲ್ಲಿ ನೀನು ವೈರಾಗ್ಯಕ್ಕೆ ಬಾ. ಮಾರ್ಜಿನ್, ದಂಡ, ಮಾನದಂಡ ಭಗವಂತನ ಎಚ್ಚರ. ದೇವರಿಗೆ ಆಗುವುದನ್ನು ಕೊಟ್ಟು ತಗೋ, ದೇವರಿಗೆ ಕೊಡದೆ ತಿನ್ನಲಿಕ್ಕೆ ಹೋಗಬೇಡ. ಅದರ ಬಗ್ಗೆ ನೀನು ವೈರಾಗ್ಯವನ್ನು ತಾಳು, ವಿರಾಗವನ್ನು ಮಾಡು, ಎಲ್ಲವನ್ನು ಬದಿಗಿಡು ಅಂತ. ಹೀಗೆ ಬಹಳ ಸುಂದರವಾಗಿ ಅನೇಕ ಮುಖಗಳೊಟ್ಟಿಗೆ ಎಲ್ಲಕ್ಕೂ ಕಾರಣವಾಗಿ ವೈರಾಗ್ಯ ಜನಜಂಗುಳಿಯಲ್ಲಿ ಬೆರೆಯುವುದು ಒಂದು ಆಸೆ. ವೈರಾಗ್ಯ ಇದ್ದಾಗ ವಿವಿಕ್ತ ಸೇವಿ ಆಗ್ತಾನೆ, ಯಾರು ಬೇಡಯ್ಯ ಅಂತಾನೆ. ಆನಂತರ ಅಶನವು ಬೇಕಾದಷ್ಟು ಆಗಬೇಕೆನ್ನುವುದು ವೈರಾಗ್ಯ ಇದ್ದಾಗ ಲಘು ಆಶಿ ಆಗ್ತದೆ. ಯಾರತ್ರವೂ ಕೇಳುವುದು, ಹೇಳುವುದು, ಮನಸ್ಸನ್ನು ಹಚ್ಚಿಕೊಳ್ಳುವುದು ಬೇಡ ಅಂತ ಕಂಡಾಗ, ವೈರಾಗ್ಯ ಬಂದಾಗ ಯಥವಾಕಾಯ ಮಾನಸ ಆಗ್ತದೆ. ಎಲ್ಲ ಕಡೆಯಲ್ಲಿ ಬಾಗಿಲಾಕಿ ಏನು ಬೇಡ ಆದಾಗ ಧ್ಯಾನಕ್ಕೆ ಮಾತ್ರ ಅವನು ಸಮ್ಮದ್ಧನಾಗ್ತಾನೆ, ಅದನ್ನು ಧ್ಯಾನ ಯೋಗ ಪರಹ ಆಗ್ತಾನೆ. ಅದಕ್ಕೆ ನಿತ್ಯಂ ವೈರಾಗ್ಯಂ ಸಮಭಾಷಿತ ಹೇಳಿತು. ಅದು ನಿತ್ಯ ಶಬ್ದವನ್ನು ಕೊನೆಗಿಟ್ಕೊಂಡದ್ದು. ನಿತ್ಯ ನೀನು ವೈರಾಗ್ಯವನ್ನು ಸಂಪಾದನೆ ಮಾಡಿದರೆ ಮೇಲೆ ಹೇಳಿದ್ದು ಎಲ್ಲವೂ ಆಗುತ್ತೆ. ಎಲ್ಲಿವರೆಗೆ ಅಂದರೆ ಬುದ್ಧಿ ಶುದ್ಧ ಆಗುತ್ತೆ, ಆತ್ಮ ಹಗುರ ಆಗುತ್ತೆ. ಆತ್ಮ ದೇಹ, ನೀನು ಊಟ ಮಾಡೋದು ಕಮ್ಮಿ ಆದರೆ ದೇಹವು ಭಾರ ಆಗುವುದಿಲ್ಲ. ಹಾಗೆ ಹಿಂದಿನ ಎಲ್ಲ ಧರ್ಮಗಳು ಇದರಲ್ಲಿ ಸೇರಿಕೊಳ್ಳುತ್ತವೆ ಸುಲಭವಾಗಿ. ಮೊದಲು ಮಾಡಬೇಕಾದ್ದು ವೈರಾಗ್ಯ. ಬೇಡ ಎನ್ನುವುದನ್ನು ಗಟ್ಟಿ ಮಾಡು, ಆಗ ಎಲ್ಲ ಬೇಕುಗಳು ಶಾಸ್ತ್ರೀಯವಾಗಿ ನಿನ್ನಲ್ಲಿ ಹತ್ತಿರ ಬರ್ತದೆ ಅಂತೇಳಿ ಅದಕ್ಕೆ ಇನ್ನಷ್ಟು ಚೆನ್ನಾಗಿ
ವೈರಾಗ್ಯಕ್ಕೆ ನಿತ್ಯ ಶಬ್ದವನ್ನು ಹಾಕಿ ಅದನ್ನು ದೊಡ್ಡದು ಮಾಡಿದೆ. ಹೀಗೆ ನಿತ್ಯ ಶಬ್ದವನ್ನು ಎಲ್ಲೆಲ್ಲಿ ಹಾಕಿ ಏನೆಲ್ಲ ಮಾಡಲಿಕ್ಕೆ ಬರುತ್ತೆ ಅಂತ. ಪ್ರದಕ್ಷಿಣೆ ಬೇಡ, ಅಥವಾ ಚಿಂತನೆ ಬೇಡ, ಅಥವಾ ತಿರುಗಾಟ ಬೇಡ, ಅಥವಾ ಜನಸೇವೆ. ಕೆಲವರು ಹೇಳೋದನ್ನು ಜನಸೇವೆ ಜನಾರ್ದನ ಸೇವೆ, ನೀನು ಏನು ಬೇಕಾದರೂ ಮಾಡು, ಅದು ಧ್ಯಾನ ಮಾಡಿದ ಹಾಗೆ ಆಗುವುದಿಲ್ಲ ಅಂತಾನೆ ಕೃಷ್ಣ. ನಿತ್ಯಂ ಧ್ಯಾನ ಯೋಗ ಬರಹ. ಬೇರೆ ಮಾಡಿ ನೀನು ಬೇರೆ ಕೆಲಸಕ್ಕೆ ಕೈ ಹಾಕಬೇಡ, ವೈರಾಗ್ಯ ಗಟ್ಟಿ ಬರಲಿ ಅಂತ. ಶ್ರೀಕೃಷ್ಣಾರ್ಪಣಮಸ್ತು, 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 ಶ್ರೀಕೃಷ್ಣಾರ್ಪಣಮಸ್ತು.